ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ಲಾಸ್ಟ್ ಮಿನಿಟ್ ರಿವಿಷನ್. ಸೊ ನೀವು ಇವತ್ತು ಹೋಗಿ ಎಕ್ಸಾಮ್ನ ಬರಿಬೇಕು. ಈ ಕ್ವೆಶನ್ಸ್ನ ನೀವು ಖಂಡಿತವಾಗ್ಲೂ ಓದಲೇಬೇಕು ಮಕ್ಕಳೇ. ಸೊ ಅದಕ್ಕೆ ನಾನು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಲ್ಲಿ ನಾನು 3 and 4 ಮಾರ್ಕ್ ಕ್ವೆಶನ್ಸ್, ಬಿಕಾಸ್ ಮೆಜಾರಿಟಿ ಆಫ್ ದಿ ಮಾರ್ಕ್ಸ್ ನಿಮ್ಗೆ ಅಲ್ಲಿಂದನೇ ಬರುತ್ತೆ. ಸೊ ಹಾಗಾಗಿ 3 and 4 ಮಾರ್ಕ್ ಕ್ವೆಶನ್ಸ್ ಎಲ್ಲಿಂದ ರಿಪೀಟ್ ಆಗಿರೋ ಅಂಥದ್ದು ಇದು. ಸೊ ಇದು ನಿಮ್ಮ MQPs 4 MQPs ಹಾಗೂ 3 ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್ನ ತೊಗೊಂಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಇಲ್ಲಿ ಹಾಕಿದ್ದೀನಿ. ಸೊ ದಯವಿಟ್ಟು ನಾನು ಅದಕ್ಕೆ ಇಷ್ಟು ಬೆಳಗ್ಗೆ ರಿಲೀಸ್ ಮಾಡ್ತಾ ಇರೋದು. ನೀವು ದಯವಿಟ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ? ಆ್ಯಂಡ್ ಟೇಕ್ ದ ಫುಲ್ ಅಡ್ವಾಂಟೇಜ್ ಔಟ್ ಆಫ್ ದಿಸ್, ಆಯಿತಾ? ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರೂ 5 AM ನಿಮಗೆ ಡೌಟ್ ಸಾಲ್ವಿಂಗ್ ಇರುತ್ತೆ. ಸೊ ಅಲ್ಲಿ ಬಂದು ಈ ವಿಡಿಯೋ ಮುಗಿಸ್ಕೊಂಡು ಬಂದು ಅಲ್ಲಿ ಜಾಯ್ನ್ ಆಗಿ ನಾನು ಅದರ್ ಸರ್ ನಿಮಗೆ ಕಾಯ್ತಾ ಇರ್ತೀವಿ. ಓಕೆ, ಎಸ್ ಮಕ್ಕಳೇ, ದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್, ಮಾರ್ತಾಂಡ ವರ್ಮ. ಸೊ ಎಕ್ಸ್ಪ್ಲೇನ್ ಹೌ ಮಾರ್ತಾಂಡ ವರ್ಮ ಚೆಕ್ ದಿ ಡಚ್. ಚೆಕ್ ಅಂದರೆ ಹೇಗೆ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟ, ಹೇಗೆ ನಿಯಂತ್ರಣ ಮಾಡ್ದ ಅಂತ, ಆಯಿತಾ? ಸೊ ಫಸ್ಟ್ ನೋಡಿ, ಹಿ ಕಂಟ್ರೋಲ್ ದ ಸರೌಂಡಿಂಗ್ ಏರಿಯಾ, ಸುತ್ತಮುತ್ತಲಿನ ಸಂಸ್ಥೆ, ಆ್ಯಂಡ್ ಮೇಡ್ ದೆಮ್ ಅಪೋಸ್ ದ ಡಚ್, ಆಯಿತಾ? ಸೊ ಅವನ ಊರು ಯಾವುದಿದೆ ಟ್ರಾವೆನ್ಕೋರ್, ಅದ್ರ ಸುತ್ತಮುತ್ತಲಿನ ಪ್ರದೇಶವನ್ನು ಇವನು ಏನು ಮಾಡ್ತಾನೆ, ಅವನ ವಶಕ್ಕೆ ಪಡ್ಕೊಂಡು ಅವರು ಕೂಡ ಡಚ್ಚರ ವಿರುದ್ಧ ಹೋಗಬೇಕು ಅಂತ ಹೇಳ್ತಾನೆ, ಓಕೆನಾ? ಅದಾದಮೇಲೆ ಹಿ ಆಕ್ಯುಪೈಡ್ ಪೆಪ್ಪರ್ ಗ್ರೋಯಿಂಗ್ ಏರಿಯಾ. ಸೊ ಬೇಸಿಕಲಿ ಯುರೋಪಿಯನರು ಬಂದಿದ್ದೇ ಸ್ಪೈಸಸ್ಗೋಸ್ಕರ, ಹೌದಾ ಅಲ್ವಾ? ಅದರಲ್ಲೂ ಮೇನ್ ಪೆಪ್ಪರ್, ಮೆಣಸಾಗಿತ್ತು. ಆ್ಯಂಡ್ ಯಾರೋ ಬಂದು ಮೆಣಸನ್ನು ಆಕ್ಯುಪೈ ಮಾಡಿದರೆ ಅವ್ನು ಸುಮ್ಮನೆ ಬಿಡ್ತಾನಾ? ಡೆಫಿನೆಟ್ಲಿ ಬಿಡಲಿಲ್ಲ. ಸೊ ಹಾಗಾಗಿ ಪೆಪ್ಪರ್ ಬೆಳೆಸುವಂಥ ಜಾಗಗಳೇನಿದೆ, ಮೆಣಸು ಬೆಳೆಸುವಂಥ ಒಂದು ಪ್ರದೇಶಗಳೇನಿದೆ, ಅದು ಅವನ ಕೈವಶಕ್ಕೆ ಬಂತು, ಆಯಿತಾ? ಬರೋ ಥರ ಮಾಡ್ಕೊಂಡ. ಅದಾದಮೇಲೆ ಅಪಾನ್ ಆ್ಯನ್ ಅಟ್ಯಾಕ್ ಆನ್ ಟ್ರಾವೆನ್ಕೋರ್, ಅಂದರೆ ರಾಜ ಮಾರ್ತಾಂಡ ವರ್ಮ ಇರುವಂಥ ಜಾಗ ಅದು ಟ್ರಾವೆನ್ಕೋರ್. ಸೊ ಅದ್ರ ಮೇಲೆ ಅಟ್ಯಾಕ್ ಆಗುತ್ತೆ. ರಾಜ ಮಾರ್ತಾಂಡ ವರ್ಮ ಡಿಫಿಟೆಡ್ ದ ಡಚ್ ಆ್ಯಂಡ್ ದ ಸಪೋರ್ಟಿಂಗ್ ಪ್ರಾವಿನ್ಸಸ್ ಲೈಕ್ ಕೊಚ್ಚಿ, ವಡಕಂಕೂರ್, ಪರಕಾಡ್ ಹಾಗೂ ಕಾಯಂಕುಳಂ, ಆಯಿತಾ? ಸೊ ಈ ಜಾಗಗಳೆಲ್ಲ ಡಚ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅವನೇನು ಮಾಡ್ತಾನೆ, ಟ್ರಾವೆನ್ಕೋರ್ನ ನೀನು ಡಿಫೀಟ್ ಮಾಡೋಕ್ಕೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಡಚ್ ಅವರು ಅವ್ರ ಜೊತೆಗಿದ್ದಂಥ ಬೇರೆ ಪ್ರಾವಿನ್ಸಸ್, ಬೇರೆ ಪ್ರಾಂತ್ಯಗಳನ್ನ ಕೂಡ ಅವನು ಡಿಫೀಟ್ ಮಾಡ್ತಾನೆ, ಓಕೆನಾ? ನೆಕ್ಸ್ಟು, ಡಚ್ ಆ್ಯಂಡ್ ಕೊಟ್ಟಾರಕರ ಡಿಕ್ಲೇರ್ಡ್ ವಾರ್ ಆನ್ ಟ್ರಾವೆನ್ಕೋರ್. ಸೊ ಈ ಥರ ಡಿಫೀಟ್ ಮಾಡಿದ್ದಕ್ಕೆ ಏನು ಮಾಡ್ತಾರೆ, ಸರಿ ಟ್ರಾವೆನ್ಕೋರ್ ಮೇಲೆ ನಾವು ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾರೆ, ಆಯಿತಾ? ಸೊ ಇದು 4 ಪಾಯಿಂಟ್ಸ್ ಆಯಿತು. ಯುದ್ಧ ಏನೇನಾಯಿತು ಅಂತ ಇವಾಗ ಅದ್ರ ಕೆಳಗಡೆ ಸಬ್ ಪಾಯಿಂಟ್ಸ್ ನೋಡಿ. ಸಮ್ ಆಫ್ ದ ಲೋಕಲ್ ಪ್ರಾವಿನ್ಸಸ್ ಜಾಯಿನ್ ದ ಡಚ್. ಸೊ ಸ್ಥಳೀಯ ಸಂಸ್ಥೆಗಳೇನಿದೆ ಕೆಲವೊಂದು ಡಚ್ಚರ ಪರ ನಿಂತ್ಕೊಂತು, ಬಿಕಾಸ್ ಮಾರ್ತಾಂಡ ವರ್ಮ ಇವ್ರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದ ಅಲ್ವಾ? ಸೊ ಅದು ಅವ್ರಿಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಡಚ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಮಾರ್ತಾಂಡ ವರ್ಮ ಆರ್ಮಿ ಇನ್ನೂ ಸ್ಟ್ರಾಂಗ್ ಆಗೇ ಇತ್ತು, ಓಕೆ, ತುಂಬ ಬಲವಾಗಿತ್ತು ಆ್ಯಂಡ್ ತುಂಬ ಸಾಮರ್ಥ್ಯವಾಗಿತ್ತು. ಡಚ್ ಅವ್ರನ್ನ ಹಿಂದಕ್ಕೆ ಕಳಿಸ್ಬಿಟ್ರು, ಆಯಿತಾ? ದ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ಸೊ ಡಚ್ಚರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ, ಓಕೆ. ಆ್ಯಂಡ್ ಮಾರ್ತಾಂಡ ವರ್ಮ ರೂಟೆಡ್ ದ ಡಚ್ ಫ್ರಮ್ ಇಂಡಿಯಾ. ಸೊ ಡಚ್ಚರನ್ನು ಭಾರತದಿಂದ ಹೊರಗಡೆಗೆ ಹಾಕ್ಬಿಡ್ತಾರೆ, ಕೇವಲ ಮಾರ್ತಾಂಡ ವರ್ಮ ಒಬ್ಬನೇ. ಸೊ ಹಾಗಾಗಿ ಈ ಒಂದು ಕ್ವೆಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? On 15th August 1753, a treaty was signed and the Dutch forces surrendered its power to the Travancore province, ಆಯಿತಾ? ಸೊ 15th August ಡೆಫಿನೆಟ್ಲಿ ಇಂಡಿಪೆಂಡೆನ್ಸ್ ಡೇ ನೆನ್ಪಿಟ್ಕೊಂಡಿರಿ. ನೆನಪಿಲ್ಲ ಅಂತಂದರೆ ಬರೆಯೋದಕ್ಕೆ ಹೋಗಬೇಡಿ, ಓಕೆ? ಆ್ಯಂಡ್ August 15 ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರ್ಗೆ ಒಪ್ಪಿಸಿ ಶರಣಾಗ್ತಾರೆ, ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಮಾರ್ತಾಂಡ ವರ್ಮ. ಮಾರ್ತಾಂಡ ವರ್ಮ ಅಂದಿದ ತಕ್ಷಣ ಡಚ್ ನೆನಪು ಬರಬೇಕು, ಓಕೆ? ವಾಟ್ ಆರ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ? ಇದು ಒಟ್ಟಿಗೆ ಕೇಳ್ಬೋದು ಮಕ್ಕಳೇ, ರಿಸಲ್ಟ್ಸು ಹಾಗೂ ರೀಸನ್ಸು, ಕಾರಣಗಳು. ಸೊ ಮಿಸ್ಯೂಸ್ ಆಫ್ ದಸ್ತಕಗಳ ದುರುಪಯೋಗ, ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ, ಮೆಂಡಿಂಗ್ ದ ಫೋರ್ಟ್, ಕೋಟೆಯ ದುರಸ್ತಿ. ಇವು 3 ಏನಾಗುತ್ತೆ, ಕಾರಣಗಳಾಗುತ್ತೆ. ಇನ್ನೊಂದು ಕೂಡ ಬರಿಬೋದು ನೀವು, ಫಿರಂಗಿಗಳನ್ನ ಇರ್ತಾರಲ್ವಾ, ಸೊ ಕ್ಯಾನನ್ಸ್ಗಳನ್ನ ಇಡ್ತಾರಲ್ಲ ಫೋರ್ಟ್ ಮೇಲೆ, ಸೊ ಆ ಪಾಯಿಂಟ್ನ ಕೂಡ ಬರಿಬೋದು. ಸೊ ಇಲ್ಲೇ ನಿಮಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಬರುತ್ತೆ. ಅಕಸ್ಮಾತಾಗಿ 4 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಅಂತಂದರೆ ಇದು ಇನ್ 2 ಮಾರ್ಕ್ಸಿಗೆ ಕೇಳ್ಬೋದು, ಓಕೆ? ಸೊ ಟೋಟ್ಲಿ 4 ಮಾರ್ಕ್ಸ್ ಆ ಥರ ಬರುತ್ತೆ.
ವಾಟ್ ವೈ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನದ ಪರಿಣಾಮಗಳೇನು, ಆಯ್ತಾ, ರಿಸಲ್ಟ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಅಥವಾ ನೋಡಿ ಇಲ್ಲಿ, ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ದ ಫಸ್ಟ್ ಸ್ಟೆಪ್ ಟು ದ ಬ್ರಿಟಿಷ್ ಟು ಎಸ್ಟಾಬ್ಲಿಷ್ ದ ಪವರ್ ಇನ್ ಇಂಡಿಯಾ, ಸಬ್ಸ್ಟ್ಯಾನ್ಶಿಯೇಟ್ ದ ಸ್ಟೇಟ್ಮೆಂಟ್. ಸೊ ಬೇಸಿಕಲಿ ಈ ಒಂದು ಯುದ್ಧನ ಗೆದ್ದ ಆದಮೇಲೆ ಅವರ ಪವರ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಭಾರತದಲ್ಲಿ, ಆಯಿತಾ. ಇದು ಬೇಸಿಕಲಿ ಒಂದು ನಾಂದಿ ಹಾಡಿದ್ದು ಬ್ರಿಟಿಷ್ ಪವರ್ಗೆ ವಾಸ್ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಆ ರೀತಿನೂ ಕ್ವೆಶನ್ನ ಕೇಳ್ಬೋದು. ಓಕೆ, ಸೊ ಇಮ್ಮಾರ್ಟಾಲಿಟಿ, ಲ್ಯಾಕ್ ಆಫ್ ಯೂನಿಟಿ ಆ್ಯಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮೆನ್ ವೆರ್ ಎಕ್ಸ್ಪೋಸ್ಡ್, ಆಯಿತಾ. ಸೊ ಎಲ್ಲರೂ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾಯಿದ್ರು, ಬ್ರಿಟಿಷ್ ಅವರಿಗೆ ಸಪೋರ್ಟ್ ಮಾಡಿದ್ರು ವಿನಃ ಭಾರತೀಯರಿಗಲ್ಲ, ಆಯಿತಾ. ಸೊ ಅದು ನಾವು ನೋಡ್ಬೋದು ಇಲ್ಲಿ. ಮಿರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್, ಮಿರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಬೇಸಿಕಲಿ ಬ್ರಿಟಿಷ್ ಅವ್ರು ಹೇಳಿರ್ತಾರೆ, ನೀನು ನ್ಯೂಟ್ರಲ್ ಆಗಿದ್ದರೆ, ನೀನು ನಿಮ್ಮ ನವಾಬನಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾನು ನಿನ್ನ ನವಾಬನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮಿರ್ ಜಾಫರ್ ಆ ಒಂದು ಪಟ್ಟಕ್ಕೋಸ್ಕರ ಆಸೆ ಪಡ್ತಾನೆ. ಸೊ ಹಾಗಾಗಿ ಅವನು ನವಾಬನಾಗ್ತಾನೆ. ಗೇನ್ಡ್ ಎಕ್ಸ್ಕ್ಲೂಸಿವ್ ರೈಟ್ ಟು ಡು ಬಿಸ್ನೆಸ್ ಇನ್ ಬೆಂಗಾಲ್, ಆಯಿತಾ. ಸೊ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅವ್ರಿಗೆ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅವ್ರಿಗೆ ಒಪ್ಪಿಗೆ ಸಿಗುತ್ತೆ, ಓಕೆನಾ, ಹಕ್ಕು ಪಡಿತಾರೆ. ಆ್ಯಂಡ್ 17 crore and 17 lakh ಆ್ಯಸ್ ಅ ವಾರ್ ರಿಲೀಫ್. ಸೊ ಮಿರ್ ಜಾಫರ್ಗೆ ಹೇಳ್ತಾರೆ, ಈ ದುಡ್ಡನ್ನ ಕೊಡು ಅಂತ, ಯುದ್ಧ ನಷ್ಟ ಪರಿಹಾರ ಆಗೇನಿದೆ ಅದನ್ನ ನೀನು ಕೊಡಬೇಕು. ಆ್ಯಂಡ್ ಅದೆಷ್ಟಿದೆ, ಟೋಟಲಿ 17,70,00,000 ರೂಪಾಯಿಗಳು ಕೊಡಬೇಕಾಗಿ ಬರುತ್ತೆ, ಆಯಿತಾ. ಸೊ ದ್ಯಾಟ್ ಈಸ್ ಅಬೌಟ್ ರಿಸಲ್ಟ್ಸ್ ಆ್ಯಂಡ್ ಕಾರಣ, ರೀಸನ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ ಆ್ಯಂಡ್ ರಾಜಾರಾಮ್ ಮೋಹನ್ ರಾಯ್. ಮಕ್ಕಳೇ, ಈ ಒಂದು ಚಾಪ್ಟರಿಂದ ಆ್ಯನಿ ಬೆಸೆಂಟು ಕೇಳಿದ್ದಾರೆ, ನಾರಾಯಣ ಗುರುನು ಕೇಳಿದ್ದಾರೆ, ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದಾರೆ. ಸತ್ಯಶೋಧಕ್ ಸಮಾಜ್ ಬಗ್ಗೆನೂ ಕೇಳಿದ್ದಾರೆ. ಬಟ್ ಒಂದು 2 ಸತಿ ಐ ಥಿಂಕ್ ದಯಾನಂದ ಸರಸ್ವತಿ ಹಾಗೂ ರಾಜಾ ಮೋಹನ್ ರಾಯ್ ಅವ್ರದ್ದು ರಿಪೀಟ್ ಆಗಿದೆ. ಇದನ್ನ ಡೆಫಿನೆಟ್ಲಿ ಓದ್ಕೊಳ್ಳಿ, ಬಟ್ ಬೇರೆ ಲೀಡರ್ಸ್ನ ಕೂಡ ಓದ್ಕೊಳ್ಳಿ. ಅದನ್ನೇ ನಾನು ಹೇಳೋದು, ಬೇರೆ ಲೀಡರ್ಸ್ನ ಕೂಡ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ನೋಡ್ಬಿಡೋಣ. ನನ್ನ ಕ್ವೆಶನ್ ಓದಲಿಲ್ಲ ಅನ್ಸುತ್ತಲ್ಲ. ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ ಆ್ಯಂಡ್ ರಾಜಾರಾಮ್ ಮೋಹನ್ ರಾಯ್ ಫಾರ್ ದ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಇಂಡಿಯಾ? ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳುವಳಿಗಳಿಗೆ ದಯಾನಂದ ಸರಸ್ವತಿ ಮತ್ತು ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ದಯಾನಂದ ಸರಸ್ವತಿ ಏನನ್ನ ಎಂಕರೇಜ್ ಮಾಡ್ತಾರೆ, ಏನನ್ನ ಅಪೋಸ್ ಮಾಡ್ತಾರೆ, ಆಯಿತಾ. ಸೊ ಏನನ್ನ ಪ್ರೋತ್ಸಾಹ ಮಾಡ್ತಾರೆ? ವೈದ್ಯಕೀಯ ಜ್ಞಾನ, ಸಾಮಾಜಿಕ ಸುಧಾರಣೆ ಹಾಗೂ ವೈಚಾರಿಕತೆ. ಈ ವೇದಿಕ್ ನಾಲೆಜ್ ಇದೆಯಲ್ಲ, ವೈದ್ಯಕೀಯ ಜ್ಞಾನ, ಇದು ಬರೀ ದಯಾನಂದ ಸರಸ್ವತಿ ಅವ್ರ ಕೆಳಗಡೆ ಮಾತ್ರ ಬರುವಂಥದ್ದು, ಆರ್ಯ ಸಮಾಜದ ಕೆಳಗಡೆ ಮಾತ್ರ ಬರುವಂಥದ್ದು. ಸೊ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್, ತುಂಬ ಮುಖ್ಯವಾದಂಥ ಒಂದು ಕೀವರ್ಡ್ ಆಗಿದೆ, ಆಯಿತಾ. ಬಿಕಾಸ್ ಆಗ ಐ ರಿಯಲಿ ಡೋಂಟ್ ವಾಂಟ್ ಟು ಗೋ ಇನ್ ಟು ಡೀಪ್ ಎಕ್ಸ್ಪ್ಲನೇಷನ್ಸ್ ಇವಾಗ, ಬಿಕಾಸ್ ಆಲ್ರೆಡಿ ನಿಮ್ಗೆ ಮ್ಯಾರಥಾನ್ ಆಗಿದೆ ಆ್ಯಂಡ್ ಇವತ್ತೇ ನಿಮ್ಮ ಎಕ್ಸಾಮ್ ಇದೆ ಕೂಡ. ಬಟ್ ಆ ಟೀಚರ್ ಬುದ್ಧಿ ನೋಡಿ, ಹೋಗೋದೇ ಇಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು. ಸೊ ವೇದಿಕ್ ನಾಲೆಜ್ ಆಗ ಜಾಸ್ತಿ ಕನ್ವರ್ಷನ್ಸ್ ಆಗ್ತಾ ಇತ್ತು ಮಕ್ಕಳೇ. ಸೊ ಬ್ಯಾಕ್ ಟು ವೇದಾಸ್, ಬ್ಯಾಕ್ ಟು ಹಿಂದೂಯಿಸಮ್, ಸೊ ಈ ಥರದ್ದೆಲ್ಲ ಜಾಸ್ತಿ ಮಾಡಿದಂಥವ್ರು ದಯಾನಂದ ಸರಸ್ವತಿ, ಆರ್ಯ ಸಮಾಜದ ಕೆಳಗಡೆ. ಆ್ಯಂಡ್ ಸೋಷಿಯಲ್ ರಿಫಾರ್ಮ್, ಸಾಮಾಜಿಕ ಸುಧಾರಣೆ, ನೀವು ಆಲ್ಮೋಸ್ಟ್ ಎಲ್ಲ ಒಂದು ಸಮಾಜದ ಕೆಳಗಡೆನೂ ಈ ಪಾಯಿಂಟ್ಸ್ನ ಬರಿಬೋದು. ರ್ಯಾಷನಾಲಿಸಮ್, ಆಲ್ ಆಫ್ ದೀಸ್ ಥಿಂಗ್ಸ್. ಅಂದರೆ ಎಲ್ಲದಕ್ಕೂ ಯಾಕೆ ಅಂತ ಕ್ವೆಶ್ಚನ್ ಮಾಡಿ, ಸುಮ್ಮನೆ ಬ್ಲೈಂಡಾಗಿ ಬಿಲೀವ್ ಮಾಡಬೇಡಿ ಅಂತ ಹೇಳೋವಂಥದ್ದು, ಆಯಿತಾ. ಆ್ಯಂಡ್ ಏನನ್ನ ವಿರೋಧಿಸ್ತಾರೆ? ಐಡಲ್ ವರ್ಷಿಪ್, ಮೂರ್ತಿ ಪೂಜೆ, ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆ, ಮೀನಿಂಗ್ಲೆಸ್ ಪ್ರಾಕ್ಟಿಸಸ್, ಅರ್ಥಹೀನ ಆಚರಣೆಗಳನ್ನ ಇವರು ಅಪೋಸ್ ಮಾಡ್ತಾರೆ. ಐಡಲ್ ವರ್ಷಿಪ್ಪು ಆಲ್ಮೋಸ್ಟ್ ಎಲ್ಲ ನೋಡ್ಬೋದು. ಕಾಸ್ಟ್ ಸಿಸ್ಟಮ್ ಅಂತೂ ಡೆಫಿನೆಟ್ಲಿ ನೋಡ್ಬೋದು. ಆ್ಯಂಡ್ ಅರ್ಥ ಇಲ್ದಿರೋ ಒಂದು ಪ್ರಾಕ್ಟಿಸಸ್ ಏನಿದೆ ಅದನ್ನು ಪ್ಲೀಸ್ ಸ್ಟಾಪ್ ಮಾಡಿ ಅಂತ ಹೇಳೋವಂಥದ್ದು. ಅದು ಬಿಟ್ಟು ಏನು ಮಾಡ್ತಾರೆ? ಸ್ಕೂಲ್ಸ್ ಮತ್ತು ಕಾಲೇಜಸ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಒಂದು ಬುಕ್ನ ಬರೀತಾರೆ, ಸತ್ಯಾರ್ಥ ಪ್ರಕಾಶ. ಅದರ ಹೆಸರು ಏನು? ಸತ್ಯಾರ್ಥ ಪ್ರಕಾಶ. ಸೊ 2 ಮಾರ್ಕ್ಸಿಗೆ ಇದಾಯಿತು. ಇನ್ 2 ಮಾರ್ಕ್ಸಿಗೆ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಬರಿಬೇಕು, ಆಯಿತಾ. ಸೊ ಇವ್ರನ್ನ ಅಗೇನ್ ಸೇಮ್ ಥಿಂಗ್, ಆಯಿತಾ ಮಕ್ಕಳ, ಎಂಕರೇಜ್ ಆ್ಯಂಡ್ ಅಪೋಸ್ಡ್. ನೋಡಿ ಇಲ್ಲಿ ಅಪೋಸ್ಡಲ್ಲಿ ಐಡಲ್ ವರ್ಷಿಪ್ ಇದೆ, ಪಾಲಿಥಿಸಮ್, ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ. ಪಾಲಿಥಿಸಮು, ಸತಿ, ಚೈಲ್ಡ್ ಮ್ಯಾರೇಜ್ನ ಕೂಡ ಅಪೋಸ್ ಮಾಡ್ತಾರೆ, ಆಯಿತಾ. ಸೊ ಪಾಲಿಥಿಸಮ್ ಅಂತಂದರೆ ಬಹುದೇವತಾವಾದ, ಅಂದರೆ ಅನೇಕ ದೇವರನ್ನು ಪೂಜೆ ಮಾಡುವಂಥದ್ದು. ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಅವ್ರು ಎಂಕರೇಜ್ ಮಾಡೋದು ಮೋನೋಥಿಸಮ್ನ, ಓಕೆನಾ, ಏಕದೇವ
ಉಪಾಸನೆ. ಅಂದರೆ ಒಂದು ದೇವರನ್ನ ಪೂಜೆ ಮಾಡಿ, ಒಂದು ದೇವರನ್ನ ನಂಬಿ, ಒಂದು ದೇವರನ್ನ ಪೂಜೆ ಮಾಡಿ ಅಂತ ಹೇಳುವಂಥದ್ದು. ಸೋಷಿಯಲ್ ರಿಫಾರ್ಮ್, ರ್ಯಾಷನಲಿಸಮ್, ಸೇಮ್ ಪಾಯಿಂಟ್ಸ್ ಆಯಿತು ನೋಡಿ, ನಾನು ಆಲ್ರೆಡಿ ಹೇಳಿದೆ ಅಲ್ಲ. ಆ್ಯಂಡ್ ಪಾಲಿಥಿಸಮ್, ಸತಿ ಬೇಸಿಕಲಿ ಗಂಡ ಸತ್ತಿದ ಕೂಡಲೇ ಹೆಂಡತಿ ಕೂಡ ಸಾಯಬೇಕು, ಹೋಗಿ ಆ ಒಂದು ಅಗ್ನಿಯಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳೋವಂಥದ್ದು. ಸೊ ಅದನ್ನು ಪ್ಲೀಸ್ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಬಾಲ್ಯ ವಿವಾಹ ಕೂಡ ಸ್ಟಾಪ್ ಮಾಡಿ ಅಂತ ಹೇಳೋವಂಥದ್ದು. ನೆಕ್ಸ್ಟ್ ಅವರು ಒಂದು ಘೋಷಣೆಯನ್ನು ಕೊಡ್ತಾರೆ, ಒಂದು ಸ್ಲೋಗನನ್ನು, ಇಂಡಿಯಾ ನೀಡ್ಸ್ ರ್ಯಾಷನಲಿಸಮ್, ಭಾರತಕ್ಕೆ ವೈಚಾರಿಕತೆಯ ಒಂದು ಅವಶ್ಯಕತೆ ಇದೆ. ಓಕೆನಾ. ಆ್ಯಂಡ್ ದೆನ್ ರಿಲೀಸ್ ಅ ನ್ಯೂಸ್ ಪೇಪರ್ ಕಾಲ್ಡ್ ಸಂವಾದ ಕೌಮುಡಿ ಅವರು ರಿಲೀಸ್ ಮಾಡಿದಂಥ ನ್ಯೂಸ್ ಪೇಪರ್ನ ಹೆಸರು. ಇಲ್ಲಿ ಬುಕ್ ಬರೆದಿದ್ದಾರೆ ಸತ್ಯಾರ್ಥ ಪ್ರಕಾಶ ಅಂತ, ಇಲ್ಲಿ ನ್ಯೂಸ್ ಪೇಪರ್ ಸಂವಾದ ಕೌಮುಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇವ್ರನ್ನ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರೀತಾರೆ. ಭಾರತೀಯ ನವೋದಯದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಬಿಕಾಸ್ ಇವರು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಟಾರ್ಟ್ ಮಾಡಿದಂಥದ್ದು ಸೋಷಿಯಲ್ ರಿಫಾರ್ಮ್ಸ್, ಆಯಿತಾ. ಸೊ ಇವರಿಂದನೇ ಶುರು ಆಗುವಂಥದ್ದು. ಸೊ ಹಾಗಾಗಿ ಇವ್ರನ್ನ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್, ವಾಟ್ ವೇರ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತ ಕೇಳ್ತಾ ಇದ್ದಾರೆ. ಎಸ್ ಮಕ್ಕಳೇ, ಸೊ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಅಂದರೆ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಂದಿದ ತಕ್ಷಣ ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಹೇಳ್ಬೋದು ಭಾರತೀಯರಿಗೆ. ದೇರ್ ಸೋ ಮೆನಿ ಅಡ್ವಾಂಟೇಜಸ್ ಇನ್ ಇಟ್, ಆಯಿತಾ. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಮಾಡರ್ನಿಟಿ, ಆಧುನಿಕತೆ, ಸೆಕ್ಯುಲಾರಿಸಮ್, ಜಾತ್ಯತೀತತೆ, ಡೆಮೋಕ್ರೆಟಿಕ್ ಆಟಿಟ್ಯೂಡ್, ಪ್ರಜಾಸತ್ತಾತ್ಮಕ ಧೋರಣೆ, ವೈಚಾರಿಕತೆ, ರ್ಯಾಷನಾಲಿಟಿ, ನ್ಯಾಷನಲಿಸ್ಟಿಕ್ ಐಡಿಯಲ್ಸ್, ರಾಷ್ಟ್ರೀಯ ಆದರ್ಶಗಳೆಲ್ಲ ಜಾಸ್ತಿ ಆಗ್ತಾ ಹೋಯಿತು, ಅಭಿವೃದ್ಧಿ ಆಗ್ತಾ ಹೋಯಿತು. ಸೊ ನಾನು ಅಕಾರ್ಡಿಂಗ್ ಟು ದ ಸೊಸೈಟಿ ನಾನು ಚೇಂಜ್ ಆಗ್ತಾ ಹೋಗಬೇಕು, ಮಾಡರ್ನ್ ಆಗ್ತಾ ಹೋಗಬೇಕು ಅನ್ನೋದು ಬಂತು. ಆ್ಯಂಡ್ ಎಲ್ಲರೂ ಒಂದೇ ಜಾತಿ, ಒಂದೇ ಧರ್ಮ ಅನ್ನೋದು ಸ್ಟಾರ್ಟ್ ಆಯಿತು. ನನ್ನ ಲೀಡರ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಂತು. ಎಲ್ಲದಕ್ಕೂ ಕ್ವೆಶ್ಚನ್ ಮಾಡಬೇಕು, ಬ್ಲೈಂಡಾಗಿ ಬಿಲೀಫ್ ಮಾಡಬಾರ್ದು ಅನ್ನೋದು ಬಂತು. ನನ್ನ ದೇಶ, ನನ್ನ ಊರು, ನನ್ನ ನಾಡು, ಸೊ ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಯಿತು ಭಾರತೀಯರಲ್ಲಿ ಬಿಕಾಸ್ ಆಫ್ ಬ್ರಿಟಿಷ್ ಎಜುಕೇಷನ್, ಆಯಿತಾ. ಇಂಪಟೀಸ್ ಟು ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜಸ್, ಸ್ಥಳೀಯ ಸಾಹಿತ್ಯ ಹಾಗೂ ಭಾಷೆಗಳಿಗೆ ಪ್ರಚೋದನೆ, ವಿಚ್ ನಾವೇ ಮಾಡಲಿಲ್ಲ. ಬಟ್ ಬ್ರಿಟಿಷ್ ಎಜುಕೇಷನ್ ಬಂದಮೇಲೆ ಎಸ್, ನಮ್ಮ ತನಾನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋದು ಬಂತು. ಪೀರಿಯಾಡಿಕಲ್ಸ್ ಶುರು ಆಯಿತು. ಓಕೆ, ಪೀರಿಯಾಡಿಕಲ್ಸ್ ವೀಕ್ಲಿ ಬೇಸಿಸ್, ಮಂತ್ಲಿ ಬೇಸಿಸಲ್ಲಿ ಪೀರಿಯಾಡಿಕಲ್ಸ್ ಅನ್ನೋದು ಮಾಡ್ತಾ ಹೋಗ್ತಾಯಿದ್ರು. ಆ್ಯಂಡ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಒಂದು ಚಾಪ್ಟರೇ ಇದೆ. ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ರಾಜಾರಾಮ್ ಮೋಹನ್ ರಾಯ್ ಎಲ್ಲ ಹೇಳ್ಕೊ ಬಂದೆ ಅಲ್ಲ, ಬಿಕಾಸ್ ಅವ್ರಿಗೆಲ್ಲ ಎಜುಕೇಷನ್ ಇತ್ತು, ಓದಿದ್ರು. ಸೊ ಹಾಗಾಗಿ ಇದನ್ನೆಲ್ಲ ಶುರು ಮಾಡೋಕ್ಕಾಗಿದ್ದು. ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಒಂದು ಹೊಸ ಚಿಂತನೆ ಹುಟ್ಕೋತು. ಇನ್ಫ್ಲೂಯೆನ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಕ್ರಾಸ್ ದಿ ವರ್ಲ್ಡ್. ಸೊ ಭಾರತದಂಗೆ ಬೇರೆ ದೇಶಗಳು ಕೂಡ ಒಬ್ಬರ ಕೆಳಗಡೆ ಇದ್ದರು. ಸೊ ಆ ದೇಶಗಳೆಲ್ಲ ಎಷ್ಟು ಹೋರಾಟ ಮಾಡ್ತಾ ಇದೆ, ನಾನು ಯಾಕೆ ಸುಮ್ಮನೆ ಕೂತಿದ್ದೆ, ನಾನು ಹೋರಾಟ ಮಾಡಬೇಕು ನನ್ನ ದೇಶಕ್ಕೆ ಅನ್ನೋ ಒಂದು ಭಾವನೆ ಹುಟ್ಕೋತು. ಆ್ಯಂಡ್ ಅಪ್ರಿಸಿಯೇಷನ್ ಫಾರ್ ದಿಯರ್ ರಿಚ್ ಟ್ರೆಡಿಷನ್, ನಮ್ಮ ಒಂದು ಶ್ರೀಮಂತ ಒಂದು ಇತಿಹಾಸಕ್ಕೆ ನಾವೇ ಮೆಚ್ಚುಗೆ ಜಾಸ್ತಿ ಕೊಡೋ ಥರ ಆಯಿತು, ಆಯಿತಾ. ಸೊ ಅರ್ಥ ಮಾಡ್ಕೊಳ್ತಾ ಹೋದ್ವಿ ನಮ್ಮ ಒಂದು ದೇಶದ ಬಗ್ಗೆ. ದಟ್ ಈಸ್ ಅಬೌಟ್ ಬ್ರಿಟಿಷ್ ಎಜುಕೇಷನ್, ಆಯಿತಾ. ನೆಕ್ಸ್ಟ್, ಲಿಸ್ಟ್ ದಿ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಲ್ಲ ಸ್ವಲ್ಪ ಜಂಬಲ್ಡ್ ಅಪ್ ಆಗಿದೆ ಮಕ್ಕಳೇ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಡ್ವೊಕೇಟೆಡ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಫ್ರೀಡಮ್, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಅವರು ಪ್ರಚೋದನೆ ಮಾಡ್ತಾರೆ. ಓಕೆನಾ. ಫಾಟ್ ಅಗೇನ್ಸ್ಟ್ ಕಾಸ್ಟ್ ಸಿಸ್ಟಮ್. ಸೊ ಇಲ್ಲೂ ಕೂಡ ಬಿ ಆರ್ ಅಂಬೇಡ್ಕರ್ ಅಂದಿದ ತಕ್ಷಣ ಡೆಫಿನೆಟ್ಲಿ ಅಗೇನ್ಸ್ಟ್ ಕಾಸ್ಟ್ ಸಿಸ್ಟಮ್ ಹೋದವರು. ಸೊ ದಟ್ಸ್ ಅ ಮೇಜರ್ ಪಾಯಿಂಟ್. ಜಾತಿ ವ್ಯವಸ್ಥೆ ಬಗ್ಗೆ ಹೋರಾಟ ಮಾಡುವಂಥದ್ದು. ಮಹಾನ್ ಆ್ಯಂಡ್ ಕಲರಾಮ್ ಟೆಂಪಲ್ ಮೂವ್ಮೆಂಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅನ್ಟಚಬಲ್ಸ್ನ ಬಿಡೋದಿಲ್ವಲ್ಲ, ಸೊ ಹಾಗಾಗಿ ಅವರು ಒಂದು ಚಳುವಳಿಯನ್ನು ಮಾಡುವಂಥದ್ದು ಈ ದೇವಾಲಯದ ಒಂದು ಪ್ರವೇಶಕ್ಕೋಸ್ಕರ. ಆ್ಯಂಡ್ ಬಹಿಷ್ಕೃತ ಹಿತಕರ್ಣಿ ಸಭಾ ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ದೆನ್ ಎಸ್ಟಾಬ್ಲಿಷ್ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಪಾರ್ಟಿ, ಆಯಿತಾ. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಸ್ಥಾಪನೆಯನ್ನು ಮಾಡ್ತಾರೆ. ಆ್ಯಂಡ್ ಪಬ್ಲಿಷ್ಡ್ ಏನು ಪ್ರಬುದ್ಧ ಭಾರತ, ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪೇಪರ್ಸ್, ಸೊ ಪತ್ರಿಕೆಗಳನ್ನ ಪ್ರಕಟಣೆ ಮಾಡ್ತಾರೆ, ಅವುಗಳ ಹೆಸರದು. ಆ್ಯಂಡ್ ವರ್ಕ್ ಟುವರ್ಡ್ಸ್ ಅ ಪ್ರೋಗ್ರೆಸ್ ಆಫ್ ಅಗ್ರಿಕಲ್ಚರ್ ಲೇಬರರ್ಸ್. ಇಲ್ಲಿ ನೋಡಿ, ಇಲ್ಲಿ ಅವರು ಡೆಫಿನೆಟ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಚಳುವಳಿಗಳು ಇದೆಲ್ಲ ಮಾಡಿದ್ರು. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಭಿವೃದ್ಧಿ ಕಡೆ ಕೂಡ ನೋಡಿಕೊಂಡ್ರು. ಯಾವ್ದು ಅಭಿವೃದ್ಧಿ? ಕೃಷಿ ಕಾರ್ಮಿಕರ ಅಭಿವೃದ್ಧಿ ಕಡೆಗೆ
ಅವರು ಪ್ರೋತ್ಸಾಹ ಮಾಡ್ತಾರೆ ಅವರ ಅಭಿವೃದ್ಧಿಗೆ. ಅದಾದಮೇಲೆ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಇದು ನಿಮ್ಗೆ ಗೊತ್ತೇ ಇದೆ, ಸಂವಿಧಾನ ರಚನೆಯ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ್ಯಂಡ್ ಇವರು ಒಬ್ಬ ಲಾಯರ್ ಆಗಿರ್ತಾರೆ. ಸೊ ಕಾನೂನಿನ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ, ಲಾ ಮಿನಿಸ್ಟರ್ ಆಗಿ. ಆ್ಯಂಡ್ ಭಾರತ ರತ್ನ ಅವಾರ್ಡ್ ಕೂಡ ಇವ್ರಿಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಆ್ಯಂಡ್ ರೋಹಿತ್ವಾರಿ ಸಿಸ್ಟಮ್. ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೋಹಿತ್ವಾರಿ ಪದ್ಧತಿಗಳ ಬಗ್ಗೆ ವ್ಯತ್ಯಾಸನ ನೀಡಿ ಅಂತ ಕೇಳ್ತಾ ಇದ್ದಾರೆ. ಅಥವಾ ಬರೀ ರೋಹಿತ್ವಾರಿ ಸಿಸ್ಟಮ್ ಕೂಡ ಕೇಳ್ಬೋದು. ಅವಾಗ ಬರೀ ಈ ಕಡೆ ಏನಿದೆ ಅದನ್ನು ಬರ್ಕೊಂಡು ಹೋದರೆ ಸಾಕು. ಬರೀ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಕೇಳಿದ್ರೆ ಅದಕ್ಕೆ ಓಕೆನಾ. ಮಹಲ್ವಾರಿನೂ ಕೇಳ್ಬೋದು, ಬಟ್ ಇದು ಸ್ವಲ್ಪ ಜಾಸ್ತಿ ಸತಿ ರಿಪೀಟ್ ಆಗಿದೆ. ಸೊ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂದಿದ ತಕ್ಷಣ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 1793. ಆಯಿತಾ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಎಲ್ಲಿ? ಬೆಂಗಾಲ್, ಆಂಧ್ರ ಪ್ರದೇಶ್ ಹಾಗೂ ವಾರಣಾಸಿಯಲ್ಲಿ ಶುರು ಮಾಡುವಂಥದ್ದು ಫಸ್ಟ್. ಅದಾದಮೇಲೆ ರೋಹಿತ್ವಾರಿ ಪದ್ಧತಿ ಅಂದ ತಕ್ಷಣ 1792 ಅಲ್ಲಿ ಶುರು ಮಾಡುವಂಥದ್ದು ಅಲೆಕ್ಸಾಂಡರ್ ರೀಡ್. ಎಲ್ಲಿ? ಬರಮಹಲ್ ರೀಜನಲ್ಲಿ. ಬಟ್ ಅದಾದಮೇಲೆ ಇನ್ನು ಸ್ವಲ್ಪ ಏನು ಮಾಡ್ತಾರೆ, ಕೆಳಗಡೆಗೆ ಬರ್ತಾರೆ, ಸೌತ್ಗೆ ಬರ್ತಾರೆ, ದಕ್ಷಿಣಕ್ಕೆ. 1801ರಲ್ಲಿ ಥಾಮಸ್ ಮುನ್ರೋ ಅವರು ಎಲ್ಲೆಲ್ಲಿ? ಮಡ್ರಾಸ್ ಹಾಗೂ ಮೈಸೂರು ರೀಜನ್ನಲ್ಲಿ. ಓಕೆ, ಸ್ವಲ್ಪ ಕೆಳಗಡೆ ಬರುವಂಥದ್ದು. ಜಮೀನ್ದಾರ್ಸ್ ಬೆನಿಫಿಟೆಡ್ ಅ ಲಾಟ್ ಬೈ ಕಲೆಕ್ಟಿಂಗ್ ಎಕ್ಸಸ್ ಮನಿ. ಸೊ ಜಮೀನ್ದಾರ್ ಹೆಸರಲ್ಲೇ ಇದೆ, ಜಮೀನ್ದಾರ್ಗೆ ಒಳ್ಳೆ ದುಡ್ಡಾಯಿತು. ಅಧಿಕ ಅಂದರೆ ಲೈಕ್ 10% ಅವ್ರು ಕೊಡಬೇಕು ಅಂತಂದರೆ ಇಲ್ಲ 100% ತೊಗೊತಾ ಇದ್ರು. ಆಯಿತಾ. ಸೊ ಆ ರೀತಿ ಸಿಕ್ಕಾಪಟ್ಟೆ ಹಣವನ್ನು ಸಂಗ್ರಹಣೆ ಮಾಡ್ತಾರೆ. ಆಯಿತಾ. ಇಲ್ಲಿ ಜಮೀನ್ದಾರ್ ಇದರಲ್ಲಿ ಯಾವುದೇ ರೀತಿ ಭಾಗಿ ಇರಲಿಲ್ಲ, ಬಿಕಾಸ್ ಡೈರೆಕ್ಟಾಗಿ ಬ್ರಿಟಿಷ್ ಅವ್ರಿಗೆ ಹೋಗ್ತಾ ಇತ್ತು. ಆಯಿತಾ. ಸೊ ಹಾಗಾಗಿ ಇಲ್ಲಿ ಜಮೀನ್ದಾರ್ಸ್ ವೆರ್ ನಾಟ್ ಇನ್ವಾಲ್ವ್ಡ್. ಫಾರ್ಮರ್ಸ್ ವೆರ್ ನಾಟ್ ಗಿವನ್ ದ ಓನರ್ಶಿಪ್ ಅಟ್ ಲಾಸ್. ಸೊ ರೈತರಿಗೆ ಯಾವುದೇ ರೀತಿಯಾದಂಥ ಒಂದು ಮಾಲೀಕತ್ವವನ್ನು ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಫಾರ್ಮರ್ಸ್ ವೆರ್ ಗಿವನ್ ಓನರ್ಶಿಪ್ ಬಟ್ ಸಫರ್ಡ್ ಮೋರ್ ಡ್ಯೂ ಟು 50% ಆಸ್ ಟ್ಯಾಕ್ಸಸ್. ಇಲ್ಲಿ ಮಾಲೀಕತ್ವ ರೈತರಿಗೆ ಕೊಟ್ಟಿದ್ರು, ಬಟ್ ತೆರಿಗೆ ರೂಪದಲ್ಲಿ 50%ಗಿಂತ ಜಾಸ್ತಿ ದುಡ್ಡನ್ನ ಬ್ರಿಟಿಷ್ ಅವರು ಇಸ್ಕೊತಾ ಇದ್ರು. ಸೊ ಬೇಸಿಕಲಿ ಇಲ್ಲೂ ಲಾಸಲ್ಲೇ ಇದ್ರು, ಇಲ್ಲೂ ಲಾಸಲ್ಲೇ ಇದ್ರು. ಇಲ್ಲಿ ಜಮೀನ್ದಾರ್ಸ್ ಬೆನಿಫಿಟ್ ಪಡ್ಕೊಂಡ್ರು, ಇಲ್ಲಿ ಅವ್ರದ್ದು ಏನೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಬಟ್ ಎರಡೂ ಕಡೆನೂ ಬ್ರಿಟಿಷ್ ಅವರ ಒಂದು ಮೇಲ್ಗೈ ಇತ್ತು. ಆ್ಯಂಡ್ ಯಾರು ಸ್ಟಾರ್ಟ್ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಮಾಡಿದ್ರು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಸ್ಲೈಡಲ್ಲಿ ಓದ್ಕೊಂಡ್ವಲ್ಲ ಅದು. ನೆಕ್ಸ್ಟ್ ಮಕ್ಕಳೇ, ಎಕ್ಸ್ಪ್ಲೈನ್ ದಿ ಅಚೀವ್ಮೆಂಟ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು 2 ಭಾಗ ಆಗಿ ಕೇಳ್ಬೋದು. ಕಂಪ್ಲೀಟ್ಲಿ 4 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಬರೀ ಎಜುಕೇಷನ್ಗೆ ಏನು ಮಾಡಿದ್ರು ಅಂತ ಕೇಳ್ಬೋದು. ಆ ಥರ ಕೇಳಿದ್ರೆ ಇಷ್ಟು ಬರಿಬೇಕು ಮಕ್ಕಳೇ. ಬರೀ 2 ಮಾರ್ಕ್ಸಿಗೆ ಕೇಳ್ತಾರೆ ಬರೀ ಎಜುಕೇಷನ್ ಅಂದರೆ, ಬಟ್ ಸಾಮಾನ್ಯವಾಗಿ ಪೂರ್ತಿ ಕೇಳ್ತಾರೆ. ಓಕೆ. ಸೊ ಇಂಟ್ರೆಸ್ಟೆಡ್ ಇನ್ ಸ್ಪ್ರೆಡಿಂಗ್ ಎಜುಕೇಷನ್, ಶಿಕ್ಷಣವನ್ನು ಹರಡುವಲ್ಲಿ ಆಸಕ್ತಿ ಇತ್ತು. ಫೀಸ್ಗಳನ್ನು ಅಬಾಲಿಷ್ ಮಾಡಿದ್ರು ಪ್ರಾಥಮಿಕ ಶಾಲೆಗಳಲ್ಲಿ. ಗರ್ಲ್ಸ್ ಎಜುಕೇಷನ್, ಬಾಲಕಿಯರ ಶಿಕ್ಷಣಕ್ಕೆ ಸಹಾಯ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಏನಿದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ ಸ್ಕಾಲರ್ಶಿಪ್ಸ್ನ ಕೂಡ ಕೊಡ್ತಾರೆ. ಯಾರ್ಯಾರಿಗೆಲ್ಲ ಫಾರಿನ್ಗೆ ಹೋಗಿ ಓದ್ಕೋಬೇಕು ಅಂತ ಆಸೆ ಇದೆಯೋ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ವಿದ್ಯಾರ್ಥಿ ವೇತನನ ಕೊಟ್ಟು. ಸೊ ಇಷ್ಟು ಎಜುಕೇಷನ್ ಕೆಳಗಡೆಗೆ ಬರುತ್ತೆ. ಆ್ಯಂಡ್ ಇದೆಲ್ಲ ನಿಮಗೆ ಡೆವಲಪ್ಮೆಂಟ್ ಸೈಡಿಗೆ ಬರುತ್ತೆ. ಅಭಿವೃದ್ಧಿ ಕಡೆಗೆ ಏನೇನು ಮಾಡ್ತಾರೆ ಅಪ್ಪ ಅಂತಂದರೆ, ನೀರಾವರಿಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಬ್ಯಾರೇಜ್ಗಳನ್ನು ಕಟ್ಸ್ಕೊಡ್ತಾರೆ ಅಕ್ರಾಸ್ ಕಾವೇರಿ ನಿಯರ್ ಬೆಳಗೊಳ. ರೈಲ್ವೆ ಲೈನ್ಸ್, ರೈಲ್ವೆ ಮಾರ್ಗಗಳನ್ನ ಹಾಕ್ಕೊಡ್ತಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಫಾರ್ಮ್, ಶಾಸಕಾಂಗನ ರಚನೆ ಮಾಡ್ತಾರೆ. ಮೆನಿ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಸೊ ಕೈಗಾರಿಕೆಗಳನ್ನ ಶುರು ಮಾಡ್ತಾರೆ. ದೊಡ್ಡ ಪ್ರಮಾಣದ್ದು, ಚಿಕ್ಕ ಪ್ರಮಾಣದ್ದು, ಸಣ್ಣ ಪ್ರಮಾಣದ್ದು. ಓಕೆ. ಎಂಕರೇಜ್ ಮ್ಯೂಸಿಷಿಯನ್ಸ್, ಫೈನ್ ಆರ್ಟ್ಸ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಬರೀ ಡೆವಲಪ್ಮೆಂಟು ಎಜುಕೇಷನ್ ಅಲ್ಲ, ಫೈನ್ ಆರ್ಟ್ಸಲ್ಲಿ ಕೂಡ ಅವರ ಒಂದು ಆಸಕ್ತಿ ಇತ್ತು. ಸಂಗೀತಗಾರರು, ಲಲಿತ ಕಲೆಗಳು, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕೂಡ ಪ್ರೋತ್ಸಾಹ ಮಾಡ್ತಾರೆ. ನೆಕ್ಸ್ಟ್, ವಾಟ್ ಆರ್ ದ ಮೆಷರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್. ವೆರಿ 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 ಇಂಪಾರ್ಟೆಂಟ್. ಸೊ ಮಹಿಳೆಯ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಕೈಗೊಂಡ ಕ್ರಮಗಳೇನು ಅಂತ ಕೇಳ್ಬೋದು. ಸೊ ಜಾಸ್ತಿ ರಾಜ್ಯ ಸರ್ಕಾರ ಆ್ಯಂಡ್ ಕೇಂದ್ರ ಸರ್ಕಾರ ಏನು ಮಾಡ್ತು, ರಿಸರ್ವೇಷನ್ಸ್, ಮೀಸಲಾತಿಗಳೇನಾದರೂ ಇದೆಯಾ, ಸೊ ಈ ಥರದ್ದೆಲ್ಲ ನೀವು ಬರಿತಾ ಹೋಗಬೇಕು. ಓಕೆನಾ. ಸೊ ದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಟ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ಸ್ ಬರುತ್ತೆ. ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬರುತ್ತೆ. ಮಹಿಳೆ ಮತ್ತು ಮಕ್ಕಳು ಇವರಿಬ್ಬರೇ ಶೋಷಣೆಗೆ ಒಳಗಾಗುವಂಥ ಒಂದು ಕ್ಯಾಟಗರಿ, ಮಹಿಳೆ ಮತ್ತು ಮಕ್ಕಳು. ಸೊ ಹಾಗಾಗಿ ಅವ್ರಿಗೋಸ್ಕರ ಸ್ಪೆಷಲಾಗಿ ಮಾಡಿರುವಂಥದ್ದು
ಮಿನಿಸ್ಟ್ರಿ. ಅದಾದಮೇಲೆ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ವುಮೆನ್ಸ್ ಕಮಿಷನ್ ಬರುತ್ತೆ, ಆಯೋಗ ಕೂಡ ಬರುತ್ತೆ, ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗ. ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಮಹಿಳಾ ಅಭಿವೃದ್ಧಿ ನಿಗಮ ಕೂಡ ಸ್ಟಾರ್ಟ್ ಆಗುತ್ತೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಬರುತ್ತೆ. ಅದಾದಮೇಲೆ ವುಮೆನ್ ವೈಲೆನ್ಸ್ ಪ್ರೊಟೆಕ್ಷನ್ ಡೊಮೆಸ್ಟಿಕ್ ಆ್ಯಕ್ಟ್ 2005. ಸೊ 2005ರಲ್ಲಿ 2005ರಲ್ಲಿ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಬರುತ್ತೆ. 1 ಮಾರ್ಕ್ ಕೂಡ ಕೇಳ್ಬೋದು. ಓಕೆ, ಆ್ಯಂಡ್ ದೆನ್ ಪ್ರಾಹಿಬಿಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಇನ್ ವರ್ಕಿಂಗ್ ಪ್ಲೇಸ್. ಸೊ ಕೆಲಸ ಮಾಡುವಂಥ ಜಾಗದಲ್ಲಿ ಏನಾದರೂ ಲೈಂಗಿಕ ಕಿರುಕುಳ ಇದ್ದರೆ ಅದನ್ನು ಕೂಡ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸೊ ಇಟ್ ವಾಸ್ ಅಂಡರ್ 2013 ಆ್ಯಕ್ಟು. ಹೆಲ್ಪ್ಲೈನ್ ನಂಬರ್ ಬಂದ್ಬಿಟ್ಟು 1091 1091 ಈ ಥರ ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಮೀಸಲಾತಿ ಅಂದಿದ ತಕ್ಷಣ ನೋಡಿ, ಇಲ್ಲಿ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಕರ್ನಾಟಕದಲ್ಲಿ 50% ಅಷ್ಟು ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಏನು ಮೀಸಲಾತಿ ಇದೆ. ನಾರಿ ಶಕ್ತಿ ವಂದನಾ ಅಧಿನಿಯಮ್ ಆ್ಯಕ್ಟ್ ಕೂಡ ಬಂದಿದೆ. ಓಕೆನಾ, ನಾರಿ ಶಕ್ತಿ ವಂದನಾ ಅಧಿನಿಯಮ್ ಕಾಯ್ದೆ. ಓಕೆ, ಸೊ ದ್ಯಾಟ್ ಈಸ್ ಇಟ್ ಮಕ್ಕಳೇ. ಫಾರ್ ವುಮೆನ್ ಏನೇನು ಮಾಡ್ತಾರೆ ಅಂತಂದರೆ ಇಷ್ಟನ್ನ ನೀವು ಬರಿತಾ ಹೋಗಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಅರಣ್ಯಗಳ ಮಹತ್ವವನ್ನು ವಿವರಿಸಿ. ವೆರಿ 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 ಜನರಲ್ ಕ್ವೆಶ್ಚನು. ನಾನು ಇದು ಹಾಕ್ಲಾ ಬೇಡವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಬಿಕಾಸ್ ರಿಪೀಟ್ ಆಗಿದೆ ಸುಮಾರು ಸತಿ, ಅದಕ್ಕೆ ಹಾಕಿದೆ. ಜಸ್ಟ್ ಓದ್ತಾ ಹೋಗ್ತೀನಿ ನೋಡಿ. ಏನು ಅರಣ್ಯಗಳ ಮಹತ್ವ ಅಂದಿದ ತಕ್ಷಣ ಶುದ್ಧ ಗಾಳಿ ಕೊಡುತ್ತೆ, ಆಹಾರ ಕೊಡುತ್ತೆ, ಮೇವು ಕೊಡುತ್ತೆ. ಅದಾದಮೇಲೆ ಒಳ್ಳೆ ರೀತಿಯಾದಂಥ ಒಂದು ಮಳೆ ಸಿಗುತ್ತೆ ನಮಗೆ. ಸಾಯಿಲ್ ಎರೋಷನ್ ಆಗದಿರೋ ಥರ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇಟ್ ಇಸ್ ಶೆಲ್ಟರ್ ಹೌಸ್ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಶ್ರಯನ ನೀಡುತ್ತೆ. ಮೆಡಿಸಿನಲ್ ಪ್ಲಾಂಟ್ಸ್ ಆರ್ ಫೌಂಡ್ ಇನ್ ಅಬಂಡೆನ್ಸ್. ಸೊ ಔಷಧಿ ಸಸ್ಯಗಳೇನಿದೆ ಅದನ್ನು ಜಾಸ್ತಿ ನಾವು ನೋಡ್ಬೋದು. ಟೂರಿಸಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಪ್ರವಾಸಿಗಳನ್ನ ಆಕರ್ಷಿಸುತ್ತೆ. ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಉದ್ಯೋಗಗಳನ್ನು ಜಾಸ್ತಿ ಮಾಡುತ್ತೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದಿದ ತಕ್ಷಣ ಸುಮಾರು ಜನ ಕೆಲಸ ಮಾಡಬೇಕು. ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡುತ್ತೆ. ಇಟ್ ಕಂಟ್ರೋಲ್ಸ್ ಎಕಲಾಜಿಕಲ್ ಬ್ಯಾಲೆನ್ಸ್. ಪರಿಸರ ಸಮತೋಲನವನ್ನು ನಿಯಂತ್ರಣ ಮಾಡುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಸೊ ಮಣ್ಣಿನ ಸವಕಳಿಯನ್ನು ತಡೆಯುವ ವಿಧಾನಗಳು. ದೇರ್ ಆರ್ ದೀಸ್ ಮೆನಿ, ಆಲ್ಮೋಸ್ಟ್ 6 ಟೈಪ್ಸ್ ಇದೆ, ಆಯಿತಾ. ಸೊ ಕೌಂಟರ್ ಪ್ಲೋಯಿಂಗ್, ಇಳಿಜಾರಿಕೆಗೆ ಅಡ್ಡಲಾಗಿ. ಸೊ ಈ ಥರ ಇರುತ್ತೆ ಭೂಮಿ ಅಂತ ಅಂದ್ಕೊಳ್ಳಿ. ಸೊ ಸ್ಟೆಪ್ ಬೈ ಸ್ಟೆಪ್ ಕೃಷಿಯನ್ನು ಮಾಡುವಂಥದ್ದು. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್. ಸೊ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡುವಂಥದ್ದು. ಸೊ ದ್ಯಾಟ್ ಅಕಸ್ಮಾತಾಗಿ ಏನಾದರೂ ಜೋರಾಗಿ ನೀರು ಬಂದ್ರೂ ಈ ಥರ ಒಳಗಡೆಯಿಂದ ಹೋಗುತ್ತೆ ವಿನಃ ಇಡೀ ಭೂಮಿಗೆ ನೀರು ಸ್ಪ್ರೆಡ್ ಆಗೋದಿಲ್ಲ, ಆಯಿತಾ. ಸೊ ದಟ್ ಈಸ್ ಒನ್ ಥಿಂಗ್. ಪ್ರಿವೆನ್ಷನ್ ಆಫ್ ಡಿಫಾರೆಸ್ಟೇಷನ್. ಸೊ ಅರಣ್ಯ ನಾಶ ಮಾಡೋದನ್ನು ಫಸ್ಟ್ ಆಫ್ ಆಲ್ ತಡೆಗಟ್ಟಬೇಕು. ಲೈಫ್ ಸ್ಟಾಕ್ ಗೇಜಿಂಗ್, ಮೇಯಿಸುವುದನ್ನು ನಿಯಂತ್ರಣ ಮಾಡಬೇಕು. ಪಾಪ ಪ್ರಾಣಿಗೆ ಏನು ಗೊತ್ತಿರುತ್ತೆ ಎಷ್ಟು ತಿನ್ನಬೇಕು ಏನು ಅಂತ. ಆ್ಯಂಡ್ ನೀರನ್ನು ಕೂಡ ನಾವು ಪ್ಲ್ಯಾನ್ಡಾಗಿ ಯೂಸ್ ಮಾಡಬೇಕು. ಓಕೆನಾ. ಸೊ ನೀರನ್ನು ಯೋಜಿತ ಬಳಕೆ ಮಾಡಬೇಕು. ಜಾಸ್ತಿನೂ ಉಪಯೋಗಿಸ್ಬಾರ್ದು, ಕಮ್ಮಿನೂ ಉಪಯೋಗಿಸ್ಬಾರ್ದು. ಓಕೆ. ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್. ಸೊ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಸೊ ಚೆಕ್ ಅಂದಿದ ತಕ್ಷಣ ಸ್ಟಾಪ್ ಮಾಡುವಂಥದ್ದು, ಆಯಿತಾ. ಅಂದರೆ ಈ ಇಡೀ ತುಂಬ ಫೋರ್ಸಲ್ಲಿ ಬಂದು ಮಣ್ಣೆಲ್ಲ ಕಚ್ಕೊಂಡು ಹೋಗಿ ಅಥವಾ ಮರಗಳೆಲ್ಲ ಬಿದ್ದೋದಾಗ ಸೊ ಈ ಥರ ಇಶ್ಯೂ ಆಗದಿರೋ ಥರ ಡ್ಯಾಮ್ಗಳನ್ನ ಕಟ್ಸೋವಂಥದ್ದು. ಓಕೆನಾ. ನೆಕ್ಸ್ಟು, ವಾಟ್ ಆರ್ ದಿ ಕಾಸಸ್ ಫಾರ್ ಸಾಯಿಲ್ ಎರೋಷನ್. ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಕೇಳ್ತಾ ಇದ್ದಾರೆ. ಅಗೇನ್ ವೆರಿ ಈಸಿ, ಜನರಲ್. ಡಿಫಾರೆಸ್ಟೇಷನ್, ಅರಣ್ಯಗಳ ನಾಶ. ಓವರ್ ಗ್ರೇಸಿಂಗ್, ಹೆಚ್ಚು ಮೇಯಿಸುವುದು. ಫಾಲ್ಟಿ ಮೆಥಡ್ಸ್ ಆಫ್ ಕಲ್ಟಿವೇಷನ್, ಅವೈಜ್ಞಾನಿಕ ಬೇಸಾಯ. ಓಕೆ, ಗೊತ್ತಿರಬೇಕು ಈ ಮಣ್ಣಿಗೆ ನಾನು ಯಾವ ಬೆಳೆನ ಹಾಕಬೇಕು. ಓಕೆನಾ. ಸೊ ನಾನು ಇಲ್ಲಿ ಆಲ್ರೆಡಿ 3 ವರ್ಷ ವ್ಯವಸಾಯ ಮಾಡಿದ್ದೀನಿ. ಸೊ ಇನ್ನೇನೂ ಫಲವತ್ತತೆ ಇಲ್ಲ, ಫರ್ಟಿಲಿಟಿ ಇಲ್ಲ. ಸೊ ನಾನು ಸ್ವಲ್ಪ ರೊಟೇಷನ್ನ ಮಾಡಬೇಕು ಅಥವಾ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ಸೊ ಈ ಥರ ಒಂದು ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು. ಯೂಸಿಂಗ್ ಟಾಪ್ ಸಾಯಿಲ್ ಫಾರ್ ಬ್ರಿಕ್ಸ್, ಟೈಲ್ಸ್ ಎಕ್ಸೆಟ್ರಾ. ಸೊ ಹಿಟ್ಟಿಗೆ, ಹೆಂಚು, ಮಡಿಕೆ ತಯಾರಿಕೆಗೆ ಮೇಲ್ಮಣ್ಣು ಏನಿರುತ್ತೆ ದಟ್ಸ್ ದ ಮೋಸ್ಟ್ ಫರ್ಟೈಲ್ ಸಾಯಿಲ್, ಆಯಿತಾ. ಸೊ ಆ ಮೇಲ್ಮಣ್ಣನ್ನು ಉಪಯೋಗಿಸೋ ಓಕೆ. ನೆಕ್ಸ್ಟ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಣಾಮಗಳೇನು ಅಥವಾ ಎಕ್ಸ್ಪ್ಲೇನ್ ದ ರೆಮಿಡಿಯಲ್ ಮೆಷರ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಎರಡೂ ಆಲ್ಮೋಸ್ಟ್ ಒಂದೇ. ಸೊ ಅನ್ಎಂಪ್ಲಾಯ್ಮೆಂಟ್ನ ನಾವು ಏನೋ ದೂರ ಇರಬೇಕು ಅಂತಂದರೆ ಅದರಿಂದ ನಾವೇನೇನು ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಜನಸಂಖ್ಯೆನ ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಕ್ರಮಗಳು ತಗೋಬೇಕು. ಬಿಕಾಸ್ ಇಂಡಿಯಾ ಇಸ್ ಫಸ್ಟ್ ಇನ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂದಾಗ ಆ ಆಪರ್ಚುನಿಟೀಸ್ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಹೌದಾ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು.
ಎಂಕರೇಜ್ಮೆಂಟ್ ಟು ಕಾಟೇಜ್ ಇಂಡಸ್ಟ್ರಿ, ಸೊ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು. ಎಲ್ಲರೂ ದೊಡ್ಡ ದೊಡ್ಡ ಇಂಡಸ್ಟ್ರಿನೇ ತೆಗಿಬೇಕು ಅಂತಂದರೆ ನೋ ಪಾಯಿಂಟ್ ಅಲ್ಲ. ಅಗ್ರಿಕಲ್ಚರು, ಇಂಡಸ್ಟ್ರಿಯಲ್ಲು ಹಾಗೂ ಎಜುಕೇಷನಲ್, ಈ ಮೂರೂ ಸೆಕ್ಟರಲ್ಲಿ ನಾವು ಅಭಿವೃದ್ಧಿಯನ್ನು ನೋಡಬೇಕು. ಓಕೆನಾ. ನೆಕ್ಸ್ಟು 5 year ಪ್ಲ್ಯಾನ್ಸ್ ಏನಿದೆ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಪಂಚವಾರ್ಷಿಕ ಯೋಜನೆಗಳು. ಎಂಕರೇಜ್ಮೆಂಟು ವೊಕೇಶ್ನಲ್ ಎಜುಕೇಷನ್, ಸೊ ವೃತ್ತಿಪರ ಶಿಕ್ಷಣ. ಕನ್ನಡ ಮೀಡಿಯಮ್ ಅವ್ರಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ವೊಕೇಶ್ನಲ್ ಎಜುಕೇಷನ್ ಅಂದ ತಕ್ಷಣ ನಾನು ಸ್ವಲ್ಪ ಅವಧಿ ಮಾತ್ರ ತೊಗೋತಾ ಇದ್ದೀನಿ ಓದೋದಕ್ಕೆ, ಲೈಕ್ 1 year 2 years 3 years ಕೋರ್ಸ್ಗಳೇನೋ ಮಾಡಿ, ಬಟ್ ಇಮಿಡಿಯೇಟ್ಲಿ ನಂಗೆ ಜಾಬ್ ಸಿಗುತ್ತೆ ಆ ಥರದ್ದು. ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಮಾಡುವಂಥದ್ದು. ಆ್ಯಂಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಬೇಸಿಕಲಿ ಗೌರ್ಮೆಂಟ್ ಸೈಡಿಂದ ಉದ್ಯೋಗ ಖಾತರಿ ಯೋಜನೆ ಶುರು ಮಾಡುವಂಥದ್ದು. ಸೊ ಇದನ್ನು ಮಾಡಿದ್ರೆ ಉತ್ತಮ ಅಂತ. ನೆಕ್ಸ್ಟ್ ಅನ್ಟಚಬಿಲಿಟಿ, ಅನ್ಎಂಪ್ಲಾಯ್ಮೆಂಟ್, ಅನ್ಟಚಬಿಲಿಟಿ, ಇವೆರಡೂ ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. So in recent days the problem of untouchability is declining, ಅಥವಾ ಲೀಗಲ್ ಪ್ರಾವಿಷನ್ಸ್ ಬ್ರಾಟ್ ಟು ಇರಾಡಿಕೇಟ್. ಬೇಸಿಕಲಿ ಅಸ್ಪೃಶ್ಯತೆಯನ್ನು ನಿವಾರಣೆಗೆ ಏನು ಮಾಡಬೇಕು ಅನ್ನೋದು ಕ್ವೆಶ್ಚನ್ ಆಯಿತಾ. ಸೊ ಸೆಕ್ಷನ್ 17 ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ, 1 ಮಾರ್ಕ್ ಕೂಡ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. 17ನೆಯ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ. ಓಕೆನಾ. ಸೊ ಅನ್ಟಚಬಿಲಿಟಿ ಒಫೆನ್ಸಸ್ ಆ್ಯಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ 1955. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದ್ದಾರೆ. ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಬೇಸಿಕಲಿ ಲೀಗಲಿ ಗೌರ್ಮೆಂಟ್ ಕಡೆಯಿಂದ ಏನೇನು ಮಾಡಿದ್ದಾರೆ ಇದನ್ನು ಇರಾಡಿಕೇಟ್ ಮಾಡೋದಕ್ಕೆ, ಹೋಗಲಾಡಿಸೋದಕ್ಕೆ ಅಂತ ಬರೀಬೇಕು. ಯೂನಿವರ್ಸಲ್ ರೈಟ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್, ಸೊ ಮತದಾನ ಮಾಡೋದಕ್ಕೆ ಹಕ್ಕನ್ನು ಕೊಡುವಂಥದ್ದು ಸಮಾನವಾಗಿ. ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ. ಓಕೆ. ನೆಕ್ಸ್ಟ್ ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಸ್ಟೇಟ್ ಗವರ್ಮೆಂಟ್ ಆಯಿತಾ. ಸೊ ಇವಾಗ ಒಂದು ರಾಜ್ಯ ಅಂತ ಬಂದಾಗ ನಿನಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಈ ವಿಷಯಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಆಯಿತಾ. ಸೊ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಗಳನ್ನು ವಹಿಸಿದೆ. ಸೊ ರಿಸರ್ವೇಷನ್ ಇನ್ ಪಾಲಿಟಿಕ್ಸ್, ರಾಜಕೀಯದಲ್ಲಿ ಮೀಸಲಾತಿ. ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸ್ ಹ್ಯಾವ್ ಮೇಡ್ ಇಮ್ಮೆನ್ಸ್ ಎಫರ್ಟ್ ಟು ವೈಪ್ ಔಟ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆಯ ಒಂದು ನಾವು ಇಡೀ ಚಾಪ್ಟರಲ್ಲಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸಲ್ಲಿ ಅಸ್ಪೃಶ್ಯತೆನ ಎಲ್ಲರೂ ಅಪೋಸ್ ಮಾಡಿರೋ ಅಂಥದ್ದು, ಹೌದಾ ಅಲ್ವಾ. ಸೊ ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ದು ಡಿಫ್ರೆನ್ಸ್ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಓಕೆ. ವ್ಯತ್ಯಾಸ, ಸಂಘಟಿತ ಕ್ಷೇತ್ರ ಹಾಗೂ ಅಸಂಘಟಿತ ಕಾರ್ಯಕ್ಷೇತ್ರದ ಒಂದು ವ್ಯತ್ಯಾಸ. ಓಕೆನಾ. ಸೊ ಆರ್ಗನೈಸ್ಡ್ ಸೆಕ್ಟರ್ ಸಂಘಟಿತ ಕಾರ್ಯಕ್ಷೇತ್ರ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಸಂಘಟಿತ ಕಾರ್ಯಕ್ಷೇತ್ರ. ಆರ್ಗನೈಸ್ಡ್ ಓದ್ಕೊಳ್ಳಿ ಸಾಕು, ಅನ್ಆರ್ಗನೈಸ್ಡ್ ಅದರದ್ದು ಆಪೋಸಿಟ್ ಬರೆದುಬಿಟ್ರೆ ಆಯಿತು. ಓಕೆನಾ. ಸೊ ಇವ್ರಿಗೆ ಕೆಲಸ ಭದ್ರತೆ ಇರುತ್ತೆ, ಇವ್ರಿಗೆ ಅದೇನಿರೋದಿಲ್ಲ. ಸ್ಟ್ರಕ್ಚರ್ಡ್ ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್ಸ್ ಆಯಿತಾ. ಅಂದರೆ ಈ ಥರನೇ ಇರಬೇಕು, ಇಷ್ಟೊತ್ತಿಗೆ ಬರಬೇಕು, ಅಷ್ಟೊತ್ತಿಗೆ ಹೋಗಬೇಕು, ಇದೇ ನಿಮ್ಮ ಸ್ಯಾಲ್ರಿ 1ನೇ ತಾರೀಕಿಗೆ ಬರುತ್ತೆ. ಸೊ ಈ ಥರ ಸ್ಟ್ರಕ್ಚರ್ ಇರುತ್ತೆ, ಇವ್ರಿಗೆ ಆ ಥರ ಏನು ಇರೋದಿಲ್ಲ. ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲೋವೆನ್ಸಸ್, ನಿಗದಿತ ವೇತನ ಆ್ಯಂಡ್ ಭತ್ಯೆ, ಇವ್ರಿಗೆ ಅದೇನೂ ಇರೋದಿಲ್ಲ. ಇವ್ರಿಗೆ ಬೇಸಿಕಲಿ ದಿನ ಕೂಲಿ ರೀತಿಯಲ್ಲಿ ಬರ್ತಾ ಇರುತ್ತೆ, ಬಂದರೆ ಬರುತ್ತೆ ಇಲ್ಲಾಂದರೆ ಇಲ್ಲ. ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ 9 to 5 ಅಂದರೆ 9 to 5 ಆ ಥರನೇ. ನಿಗದಿತ ಸಮಯದಲ್ಲಿ ಕಾರ್ಯ, ಇವ್ರಿಗೆ ಅದೇನು ಇರೋದಿಲ್ಲ, ಫಿಕ್ಸ್ಡ್ ಅವರ್ಸ್ ಅಂತ ಏನಿರೋದಿಲ್ಲ. ತೆರಿಗೆ ಪಾವತಿ ಕಡ್ಡಾಯ, ಟ್ಯಾಕ್ಸ್ಗಳನ್ನ ಕಟ್ಟಲೇಬೇಕಾಗತ್ತೆ, ಇವ್ರಿಗೆ ಅದೇನಿಲ್ಲ, ಟ್ಯಾಕ್ಸ್ ಕಟ್ಟೋ ರೀತಿ ಇನ್ಕಮ್ ಏನಿರೋದಿಲ್ಲ ಇವ್ರಿಗೆ. ಫಸ್ಟ್ ಆಫ್ ಆಲ್ ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ, ವೈದ್ಯಕೀಯ ಸೌಲಭ್ಯಗಳಿರುತ್ತೆ, ಇನ್ಶೂರೆನ್ಸ್ ಅಂತ ಅದಂತೆ ಇದಂತೆ ಎಲ್ಲ ಇರುತ್ತೆ, ಇವ್ರಿಗೆ ಆ ರೀತಿ ಏನು ಇರೋದಿಲ್ಲ. ಪೇಡ್ ಲೀವ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್, ವಿರಾಮ ವೇತನ ಮತ್ತು ಆ್ಯಂಡ್ ನಿವೃತ್ತಿ ವೇತನ ಇರುತ್ತೆ, ಇವ್ರಿಗೆ ಆ ಥರದ್ದು ಏನು ಇರೋದಿಲ್ಲ. ನೋ ಪೇಡ್ ಲೀವ್, ನೋ ಪ್ರಾವಿಡೆಂಟ್ ಫಂಡ್ ಏನೂ ಇರೋದಿಲ್ಲ. ಓಕೆನಾ. ಸೊ ಅದೇ ನಾನು ಹೇಳಿದ್ದು, ಇದನ್ನು ಓದ್ಕೊಳ್ಳಿ, ಇದು ಆಟೋಮ್ಯಾಟಿಕಲಿ ಬಂದೇ ಬರುತ್ತೆ. ಓಕೆ. ನೆಕ್ಸ್ಟ್ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಬ್ಯಾಂಕಿನ ಕಾರ್ಯಗಳನ್ನು ಉಲ್ಲೇಖಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಠೇವಣಿಗಳನ್ನು ತಗೊಳುತ್ತೆ ಆಯಿತಾ. ಫಸ್ಟ್ ಮೇನ್ ಅದೇ, ನಾವು ಬ್ಯಾಂಕಿಗೆ ಹೋಗೋದೇ ದುಡ್ಡು ಹಾಕೋದಕ್ಕೆ. ಸೊ ಫಸ್ಟ್ ಪಾಯಿಂಟ್ ಅದಾಗುತ್ತೆ. ಸಾಲಗಳನ್ನು ಕೊಡುತ್ತೆ, ನನಗೇನಾದರೂ ಇವಾಗ ಹೋಮ್ ಲೋನು, ಗಾಡಿ ಮೇಲೆ ಲೋನು, ಮ್ಯಾರೇಜ್ ಲೋನು, ಎಜುಕೇಷನ್ ಲೋನು, ಎಲ್ಲ ಲೋನುಗಳು ಓಕೆ ಸಾಲಗಳನ್ನು ಕೊಡುವುದು. ಟ್ರಾನ್ಸ್ಫರಿಂಗ್ ಮನಿ, ಹಣವನ್ನು ವರ್ಗಾಯಿಸುವುದು. ಓಕೆ. ಸೊ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು, ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದಾಗೆಲ್ಲ ಇಟ್ ಈಸ್ ಹೆಲ್ಪಿಂಗ್.
ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಅಂಡ್ ಬಿಲ್ಸ್, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿಯನ್ನು ಮಾಡುತ್ತೆ. ಡಿಸ್ಕೌಂಟಿಂಗ್ ಆನ್ ಬಿಲ್ಸ್, ಸೊ ಬಿಲ್ಗಳ ಮೇಲೆ, ಸೊ ಹುಂಡಿಗಳನ್ನು ಸೂಡಿ ಮಾಡುತ್ತದೆ. ಸೊ ಬಿಲ್ಸ್ ಮೇಲೆ ಬೇಸಿಕಲಿ ಡಿಸ್ಕೌಂಟ್ಸ್ ಕೊಡುವಂಥದ್ದು. ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವಂಥದ್ದು. ಏನಾದರೂ ಇಂಪಾರ್ಟೆಂಟ್ ಪೇಪರ್ಸ್ ಇಟ್ಕೋಬೇಕು, ಜ್ಯುವೆಲ್ರಿ ಇಟ್ಕೋಬೇಕು ಅಂತ ದುಡ್ಡನ್ನ ಇಟ್ಕೋಬೇಕು ಅಂದಾಗೆಲ್ಲ ಭದ್ರತಾ ಕಪಾಟುಗಳನ್ನು ಕೊಡುತ್ತೆ. ನೆಕ್ಸ್ಟ್, ಲಿಸ್ಟ್ ಆಫ್ ದ ಅಚೀವ್ಮೆಂಟ್ಸ್ ಆಫ್ 5-year ಪ್ಲಾನ್, ಪಂಚವಾರ್ಷಿಕ ಯೋಜನೆಗಳ ಸಾಧನೆಯನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಅಥವಾ ಎಕನಾಮಿಕ್ ಪ್ರೋಗ್ರೆಸ್, ಆರ್ಥಿಕ ಒಂದು ಅಭಿವೃದ್ಧಿಗೆ ಕೂಡ ಹೆಲ್ಪ್ ಮಾಡುತ್ತೆ, ಹೇಗೆ ಅಂತ ಕೇಳ್ಬೋದು. ಓಕೆನಾ, ಪಂಚವಾರ್ಷಿಕ ಯೋಜನೆ. ಸೊ ಅದನ್ನು ಬರೀತಾ ಹೋಗಿ. ಫಸ್ಟ್, ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಆಯಿತಾ, ಸೊ ಆಹಾರ ಏನಿದೆ, ಆಹಾರ ಧಾನ್ಯಗಳು, ಆ ಒಂದು ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ನಾವು ಹೊಂದ್ತೀವಿ. ದಟ್ ಇಸ್ ಪಾಯಿಂಟ್ ನಂಬರ್ 1. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹ್ಯಾವ್ ಇನ್ಕ್ರೀಸ್, ಸೊ ಉದ್ಯೋಗ ಅವಕಾಶಗಳನ್ನ ಜಾಸ್ತಿ ಮಾಡಿದ್ದಾರೆ. ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್ಗಳೆಲ್ಲ ವಿಸ್ತರಣೆ ಮಾಡಿದ್ದಾರೆ. ಕೈಗಾರಿಕೆಗಳು ಹಾಗೂ ಸೇವಾ ವಲಯ ಅಂದರೆ ಎಜುಕೇಷನ್, ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸ್ ಇದೆಲ್ಲ ಬರುತ್ತೆ. ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಹ್ಯಾವ್ ಡಿಕ್ರೀಸ್ಡ್, ಆಯಿತಾ, ಇನ್ಕ್ರೀಸ್ಡ್. ಸೊ ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಉತ್ಪನ್ನಗಳನ್ನು ರಫ್ತು ಏನಾಗಿದೆ ಅದು ಜಾಸ್ತಿ ಆಗಿದೆ. ಸೊ ಅದರಿಂದ ನಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್. ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಅಂತಂದರೆ ನಮ್ಮ ಮೆಡಿಕಲ್ ಫೆಸಿಲಿಟೀಸ್ ಏನಿದೆ ಅದು ಚೆನ್ನಾಗಾಗಿದೆ ಅಂತ. ಸೊ ದಟ್ ಈಸ್ ಅಭಿವೃದ್ಧಿ. ಓಕೆ, ಆ್ಯಂಡ್ ಸಾಕ್ಷರತೆ ಏನಿದೆ ಅದು ಕೂಡ ಜಾಸ್ತಿ ಆಗಿದೆ. ಬರ್ತ್ ಇನ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್ಡ್, ಜನನ ಮತ್ತು ಮರಣ ಪ್ರಮಾಣ ಕಡಿಮೆ ಆಗಿದೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್, ಜನಸಂಖ್ಯೆ ಬೆಳವಣಿಗೆ ದರವು ಕೂಡ ಕಡಿಮೆ ಆಗಿದೆ. ಓಕೆ, ಬಿಕಾಸ್ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ, ಸೊ ದಟ್ ಈಸ್ ಅಡ್ವಾಂಟೇಜ್. ಓಕೆ, ರೈಟ್ ಆನ್ ದ ಪ್ರೊಸೀಜರ್ ಟು ಓಪನಿಂಗ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳನ್ನು ಬರೆಯಿರಿ. ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ ನೋಡಿ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. 1.5x ಅಥವಾ 2x ಅಲ್ಲಿ ನೋಡಿ. ನಂಗೆ ನಿಜ ಇಷ್ಟ ಇಲ್ಲ, ನೀವು ಐ ಡೋಂಟ್ ನೋ ಇದು 1 hour ತೊಗೊಳುತ್ತೋ ಇನ್ನೂ ಜಾಸ್ತಿ ತೊಗೊಳುತ್ತೋ ವೀಡಿಯೋ. ಬೆಳಗ್ಗೆನೆ ಕೂತ್ಕೊಂಡು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದು ನೀವು ಜಸ್ಟ್ 3 and 4 mark ಕ್ವೆಶನ್ಸ್ಗೆ ನನಗೂ ಇಷ್ಟ ಇಲ್ಲ. ಸೊ ಹಾಗಾಗಿ 1.5x ಅಥವಾ 2x ಅಲ್ಲಿ ನೋಡಿ. ಆ್ಯಂಡ್ ಇಮಿಡಿಯೇಟ್ಲಿ ನಮ್ಮ ಡೌಟ್ ಸಾಲ್ವಿಂಗ್ಗೆ ಬನ್ನಿ. ಓಕೆನಾ? ಯಾ, ಆ್ಯಂಡ್ ಡೆಫಿನೆಟ್ಲಿ ಮಕ್ಕಳೇ, ಹೇಳ್ತಾ ಇದ್ದೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ, ಅಥವಾ ಕೇಳ್ತಾ ಇದ್ದೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಶೇರ್ ಮಾಡಿ. ಓಕೆನಾ ಮಕ್ಕಳೇ? ಯಾ, ಪ್ರೊಸೀಜರ್ ಟು ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಖಾತೆ ತೆರೆಯುವ ವಿಧಾನವನ್ನು ಬರೆಯಿರಿ. ಟೈಪ್ ಆಫ್ ಅಕೌಂಟ್, ಯಾವ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 4 ಟೈಪ್ ಆಫ್ ಅಕೌಂಟ್ ಇದೆ, ಆಯಿತಾ? ಸೊ ಆ 4 ಟೈಪ್ ಆಫ್ ಅಕೌಂಟ್ನ ಕೂಡ ನೀವು ತಿಳ್ಕೊಳ್ಳಿ. ಅದರ ಡಿಫ್ರೆನ್ಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ದಿಸ್ ವಾಸ್ ದ ಮೆಜಾರಿಟಿ ಆಫ್ ದ ಟೈಮ್ಸ್ ಆಸ್ಟ್ ಕ್ವೆಶ್ಚನ್ ಆಗಿರೋದ್ರಿಂದ ನಾನು ಹಾಕಿದ್ದೀನಿ. ಸೊ ಯಾವ ಬ್ಯಾಂಕ್ ಅಕೌಂಟ್ ನೀವು ತೆಗಿಬೇಕು, ಯಾವ ಬ್ಯಾಂಕಲ್ಲಿ ತೆಗಿಬೇಕು ಅಂತ ಡಿಸೈಡ್ ಆದಮೇಲೆ ಆ ಬ್ಯಾಂಕಿಗೆ ಹೋಗಿ ಅವ್ರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ವಾಪಸ್ ಅವ್ರಿಗೆ ಕೊಡಿ. ರೆಫರೆನ್ಸ್ ಏನಾದರೂ ಇದ್ದರೆ, ಓಕೆ ಇವ್ರದ್ದು ಅಕೌಂಟ್ ಇದೆ ಈ ಬ್ಯಾಂಕಲ್ಲಿ, ಸೊ ಹಾಗಾಗಿ ನಾನು ಬಂದಿದ್ದೀನಿ, ಇವ್ರು ಹೇಳಿದ್ದಾರೆ, ಸೊ ಆ ರೀತಿ ಏನಾದರೂ ಒಂದು ರೆಫರೆನ್ಸ್ನ ಕೊಡಿ. ಆ್ಯಂಡ್ ಪ್ರಾರಂಭಿಕ ಠೇವಣಿ ಅಂತ ಒಂದು 5 ರೂಪಾಯಿ 1000 ರೂಪಾಯಿ ಇರುತ್ತೆ, ಅದನ್ನು ನೀವು ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಬರಬೇಕು, ಆಯಿತಾ? ಸೊ ದಿಸ್ ಇಸ್ ದ ಪ್ರೊಸೀಜರ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್, ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸ್, ಅಂಚೆ ಕಚೇರಿಗಳು ಒದಗಿಸುವ ಹಣಕಾಸಿನ ಸೇವೆಗಳನ್ನು ಉಲ್ಲೇಖಿಸಿ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಲೈಕ್ ಅ ಬ್ಯಾಂಕ್ ಮಕ್ಕಳೇ, ಇದು ಕೂಡ ಆಲ್ಮೋಸ್ಟ್ ಲೈಕ್ ಅ ಬ್ಯಾಂಕೇ. ಬಟ್ ಏನಪ್ಪ ಅಂತಂದರೆ ಕೆಲವೊಂದು ಚೇಂಜಸ್ ಇದೆ. ಲೈಕ್ ನೋಡಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸು, ಉಳಿತಾಯ ಪತ್ರಿಕೆಗಳನ್ನು ಕೊಡ್ತಾರೆ, ಕಿಸಾನ್ ವಿಕಾಸ್ ಪತ್ರ, ಓಕೆ, ಅದು ಕೊಡ್ತಾರೆ. ಮಂತ್ಲಿ ರೆಕರಿಂಗ್ ಡೆಪಾಸಿಟ್, ಆ್ಯಂಡ್ ದೆನ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಸೊ ನಿಮಗೆ ಬ್ಯಾಂಕಲ್ಲೂ ಇದೆ, ಅಂಚೆ ವಿಮೆ ಇದೆ, ಪೆನ್ಷನ್ ಪೇಮೆಂಟ್ ಬ್ಯಾಂಕಲ್ಲೂ ಇದೆ, ಮನಿ ಟ್ರಾನ್ಸ್ಫರ್ ಮಾಡ್ತಾರೆ, ಪೋಸ್ಟಲ್ ಬ್ಯಾಂಕಿಂಗ್. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಲ್ಲಿ ಇರುವಂಥ ಪಾಯಿಂಟ್ಸ್ಗಳೇ ನೀವು ಬರೀಬೇಕು. ಬಟ್ ಇದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗುತ್ತೆ ಪೋಸ್ಟಲಲ್ಲಿ ಬಂದಾಗ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತೆ. ಇಶ್ಯೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಕಿಸಾನ್ ವಿಕಾಸ್ ಪತ್ರ, ದಿಸ್ ಯು ಕ್ಯಾನ್ ಸಿ ಇನ್ ಪೋಸ್ಟ್ ಆಫೀಸ್ಗಳು. ಮಿಕ್ಕಿದೆಲ್ಲ ನೀವು ಬ್ಯಾಂಕಿದು ಏನಿದೆಯೋ ಅದನ್ನು ಬರೆದ್ರೂ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ
ಪರಿಣಾಮಗಳನ್ನು ವಿವರಿಸಿ. ವೆರಿ 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 ಇಂಪಾರ್ಟೆಂಟ್. ಸೊ ಮ್ಯಾಗ್ನಾ ಕಾರ್ಟಾ ಇಸ್ ದ ಎಫೆಕ್ಟ್. ಓಕೆ, ಸೊ ಫಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆದಮೇಲೆ ಒಂದು ಡಿಸಿಷನ್ಗೆ ಬರುತ್ತೆ, ಆಯಿತಾ. ಸೊ ಈಸ್ಟ್ ಇಂಡಿಯಾ ಕಂಪನಿ ಒಂದು ಡಿಸಿಷನ್ಗೆ ಬಂದು ಒಂದಿಷ್ಟು ಸೆಟ್ ಆಫ್ ಥಿಂಗ್ಸ್ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂತ ಒಂದು ಇದರಲ್ಲಿ ಬರೆದು ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ಇಸ್ ಮ್ಯಾಗ್ನಾ ಕಾರ್ಟಾ, ಆಯಿತಾ. So in 1858, the Queen of England made a declaration. This declaration has been called India's Magna Carta. The following points were included. So ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗುತ್ತದೆ. So agreements made by East India Company with the kings were accepted. So ರಾಜರೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಏನೇ ಒಂದು ಒಪ್ಪಂದಗಳು ಏನು ಮಾಡಿಕೊಂಡಿದೆಯೋ ಅದನ್ನು ಅಂಗೀಕರಿಸ್ತೀವಿ ನಾವು ಅಂತ ಹೇಳ್ತಾರೆ. Ambitious expansion plans had to be given. ಸೊ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಆಸೆ ಏನಿದೆ, ದುರಾಸೆ ಏನಿದೆ, ಅದನ್ನು ನಾವು ಬಿಡ್ತೀವಿ ಇವಾಗ. ಓಕೆ, ನನಗೆ ಅದು ಬೇಕು, ನನಗಿದು ಬೇಕು ಅಂತ ಹೇಳುವಂಥ ಆಸೆನ ನಾವು ಬಿಡ್ತೀವಿ ಇವಾಗ ಅಂತ ಹೇಳ್ತಾರೆ. ಸ್ಟೇಬಲ್ ಗವರ್ಮೆಂಟ್ ಹ್ಯಾಡ್ ಟು ಬಿ ಪ್ರೊವೈಡೆಡ್ ಟು ಇಂಡಿಯನ್ಸ್. ಸೊ ಭಾರತೀಯರಿಗೆ ಸ್ಥಿರವಾದ ಒಂದು ಸರ್ಕಾರ ನೀಡಬೇಕಾಗಿತ್ತು, ನೀಡ್ತೀವಿ ಅಂತ ಹೇಳ್ತಾರೆ, ಆಯಿತಾ. ದೇರ್ ವುಡ್ ಬಿ ಈಕ್ವಾಲಿಟಿ ಬಿಫೋರ್ ದ ಲಾ. ಕಾನೂನಿನ ಮುಂದೆ ಸಮಾನತೆ ಇರುತ್ತದೆ ಅಂತ ಹೇಳ್ತಾರೆ. ಬಿಕಾಸ್ ಬಿಫೋರ್ ದಿಸ್ ಭಾರತೀಯರನ್ನ ಹಾಗೂ ಬ್ರಿಟಿಷರ್ನ ಬೇರೆ ಬೇರೆ ರೀತಿಯಲ್ಲೇ ನೋಡ್ತಾ ಇದ್ರು. ಬ್ರಿಟಿಷವ್ರು ತಪ್ಪು ಮಾಡಿದ್ರು ಅವ್ರಿಗೇನು ಪನಿಷ್ಮೆಂಟ್ಗಳಿರ್ತಾ ಇರಲಿಲ್ಲ, ಬಟ್ ಇಂಡಿಯನ್ಸ್ಗಿತ್ತು. ಸೊ ಈ ಥರದನ್ನ ನಿಲ್ಲಿಸಿ ಅಂತ ಹೇಳ್ತಾರೆ. ಸರಿ, ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಗವರ್ಮೆಂಟ್ ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್. ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರದರ್ಶಿಸುತ್ತೇವೆ ಅಂತ ಹೇಳ್ತಾರೆ. ಬಿಕಾಸ್ ರಿಲಿಜನ್, ಧರ್ಮ ಅಂದ ತಕ್ಷಣ ತುಂಬ ಸೆನ್ಸಿಟಿವ್ ಆದಂಥ ಒಂದು ಟಾಪಿಕ್ ಆಗಿತ್ತು, ತುಂಬ ಸೂಕ್ಷ್ಮವಾದಂಥ ಒಂದು ಸಮಸ್ಯೆ ಆಗಿತ್ತು ಭಾರತದಲ್ಲಿ. ಸೊ ಅದಕ್ಕೆ ನಾವು ತಲೆ ಹಾಕೋದಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತೇ ಇದೆ ಡಿವೈಡ್ ಆ್ಯಂಡ್ ರೂಲ್ ಹೇಗಾಯಿತು, ಭಾರತದ ವಿಭಜನೆ ಹೇಗಾಯಿತು ಅಂತ ಎಲ್ಲ. ಬಿಕಾಸ್ ಅವರು ಧರ್ಮಕ್ಕೆ ತಲೆ ಹಾಕ್ದಾಗಲೇ ಆಗಿದ್ದಿದ್ದೆಲ್ಲ. ಸೊ ಇಲ್ಲ, ಇನ್ನು ಮುಂದೆ ನಾವು ಹಾಕೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಬಟ್ ನಿಮಗೆ ಗೊತ್ತು ಆಮೇಲೆ ಮತ್ತೆ ಏನಾಯಿತು ಅಂತ. ಬಟ್ ಇದು ಸದ್ಯಕ್ಕೆ ಮ್ಯಾಗ್ನಾ ಕಾರ್ಟಾದಲ್ಲಿ ಇಮಿಡಿಯೇಟ್ಲಿ ಆ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಬರ್ದಿದ್ದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬ್ರಿಟಿಷ್ ರಿಯಲೈಸ್ ದಟ್ ಪೀಸ್ಫುಲ್ ರೂಲ್ ವಾಸ್ ನಾಟ್ ಪಾಸಿಬಲ್ ವಿತೌಟ್ ದ ಸಪೋರ್ಟ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ದ ಇಂಡಿಯನ್ಸ್. ಸೊ ಇಷ್ಟೆಲ್ಲ ಏನಕ್ಕೆ ಮಾಡ್ತಾರೆ ಅವರು? ಬಿಕಾಸ್ ನಮ್ಮ ಒಂದು ಸಪೋರ್ಟ್ ಇಲ್ದಿರ, ನಮ್ಮ ಒಂದು ನಂಬಿಕೆ, ಧೈರ್ಯ ಏನೂ ಇಲ್ದಿರ ಇವರು ಮುಂದಕ್ಕೆ ಸಾಗೋಕ್ಕಾಗೋದಿಲ್ಲ ಬ್ರಿಟಿಷ್ ಅವರು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಒಪ್ಕೋತಾರೆ. ನೆಕ್ಸ್ಟ್, ವಾಟ್ ವರ್ ದ ಕಾಸಸ್ ಆಫ್ ದ ಫೇಲಿಯರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಫೇಲಿಯರ್ನ ರೀಸನ್ಸ್ ಏನು, ಕಾರಣಗಳೇನು ವೈಫಲ್ಯತೆಗೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಯಾಕೆ ನಮ್ಗೆ ಆವಾಗಲೇ ಸಿಗಲಿಲ್ಲ ಫ್ರೀಡಮ್ ಅಂತ. ಮಕ್ಕಳೇ, ನನಗೆ ಗೊತ್ತು ನಾನು ಆ್ಯಕ್ಚುಲಿ ತುಂಬ ಮತ್ತೆ ಪ್ರಾಪರಾಗಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ ಅಂತ. ಯಾಕಪ್ಪ ಅಂತಂದರೆ ನೀವು ಕೇಳ್ತಾ 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 ಆಮೇಲೆ ಎಕ್ಸಾಮ್ ಹಾಲ್ಗೆ ಹೋದಾಗ ಬರೀ ಕಣ್ಮುಚ್ಕೊಂಡು ಅಕಸ್ಮಾತಾಗಿ ಏನಾದರೂ ಪಾಯಿಂಟ್ ಮರೆತರೆ ನಾನು ಹೇಳ್ಕೊಟ್ಟಿರೋದನ್ನು ನೀವು ಕಣ್ಮುಚ್ಕೊಂಡು ನೆನೆಸ್ಕೊಂಡ್ರೂ ಅದು ಬರಬೇಕು ನಿಮ್ಮ ತಲೆಯಲ್ಲಿ, ಆಯಿತಾ. ಸೊ ಅದಕ್ಕೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಒಂದು ಎಕ್ಸ್ಪ್ಲನೇಷನ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅನ್ನೋ ಒಂದು ಕಾರಣಕ್ಕೆ. ಓಕೆನಾ? ಫಸ್ಟ್ ಪಾಯಿಂಟ್, ಇಟ್ ನಾಟ್ ಸ್ಪ್ರೆಡ್ ದ ಹೋಲ್ ಕಂಟ್ರಿ. ಈ ಚಳುವಳಿ ಇಡೀ ಭಾರತಕ್ಕೆ ಹರಡಲಿಲ್ಲ. ಓಕೆ, intended to protect the interest of a few rather than getting freedom for the country. ಸೊ ಸ್ವಾತಂತ್ರ್ಯಕ್ಕಿಂತ ಕೆಲವರ ಹಿತಾಸಕ್ತಿ ಬೇರೆಯೇ ಆಗಿತ್ತು. ಸೊ ಅವ್ರು ಕಾಪಾಡ್ಕೊಳ್ಳೋದ್ರಲ್ಲಾಗಿತ್ತು. ಬಿಕಾಸ್ ಬ್ರಿಟಿಷ್ ಅವ್ರ ವಿರುದ್ಧ ಹೋದರೆ ನನಗೇನಾದರೂ ಆಗುತ್ತೇನೋ ಅನ್ನೋ ಒಂದು ಭಯದಿಂದ. ಇದೊಂದು ಅನ್ಆರ್ಗನೈಸ್ ಸ್ಟ್ರಗಲ್ಡ್ ಆಗಿತ್ತು, ಅಸಂಘಟಿತ ಹೋರಾಟ ಆಗಿತ್ತು. ಆ್ಯಂಡ್ ಬ್ರಿಟಿಷ್ ಫೋರ್ಸಸ್ಸಲ್ಲಿ ಸಿಕ್ಕಾಪಟ್ಟೆ ಏಕತೆ ಇತ್ತು, ಒಗ್ಗಟ್ಟಿತ್ತು. ಬಟ್ ನಮ್ಮ ಒಂದು ಸೋಲ್ಜರ್ಸಲ್ಲಿ ಅದು ಇರಲಿಲ್ಲ, ಆಯಿತಾ. ಆ್ಯಂಡ್ ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೀಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್ ಇದೇನೂ ಇರಲಿಲ್ಲ. ದಿಕ್ಕಿರಲಿಲ್ಲ, ದೆಸೆ ಇರಲಿಲ್ಲ, ಗುರು ಇರಲಿಲ್ಲ, ಗುರಿ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಹಾಗಾಗಿ ವೈಫಲ್ಯಕ್ಕೆ ಒಂದು ಮೇಜರ್ ಕಾರಣ ಅಂತ ಹೇಳ್ಬೋದು. ಮೆನಿ ಪ್ರಾವಿನ್ಷನಲ್ ಕಿಂಗ್ಸ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್. ಹೋರಾಟಕ್ಕೆ ಸುಮಾರು ಪ್ರಾಂತೀಯ ರಾಜರು ಹೆಲ್ಪ್ ಮಾಡಲಿಲ್ಲ. ಬಿಕಾಸ್ ರಾಜರಾಗಿ ಕೂರಿಸಿದ್ದೆ ಬ್ರಿಟಿಷ್ ಅವರು ಸುಮಾರು ಜನನ. ಸೊ ಯಾಕೆ ನಾನು ಬ್ರಿಟಿಷ್ ಅವ್ರ ವಿರುದ್ಧ ಹೋಗಲಿ, ಮತ್ತು ನನ್ನ ಒಂದು ಹೋದಕ್ಕೆ ಈ ಒಂದು ಪಟ್ಟಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಲಿಲ್ಲ. ಪೀಪಲ್ ಲೂಸಿಂಗ್ ಕಾನ್ಫಿಡೆನ್ಸ್ ಇನ್ ಸೋಲ್ಜರ್ಸ್ ಡ್ಯೂ ಟು ದಿಯರ್ ಆರ್ಸನ್ ಆ್ಯಂಡ್ ಲೂಟಿಂಗ್. ಸೊ ಸೈನಿಕರ ಬೆಂಕಿ ಮತ್ತು ಲೂಟಿಯಿಂದ ಜನರು ಅವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಈ ಸೆಂಟೆನ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು. ಸೈನಿಕರ ಬೆಂಕಿ ಮತ್ತು ಲೂಟಿಯಿಂದ ಬ್ರಿಟಿಷ್ ಅವರ
ಬ್ರಿಟಿಷ್ ಸೈನಿಕರ ಬೆಂಕಿ ಹಾಗೂ ಲೂಟಿಯಿಂದ ಭಾರತದ ಜನರು ಅವರ ಮೇಲಿನ ಅಂದ್ರೆ ಇಂಡಿಯನ್ ಸೋಲ್ಜರ್ಸ್, ಇಲ್ಲಿ ಬ್ರಿಟಿಷ್ ಇಂಡಿಯನ್ ಸೋಲ್ಜರ್ಸ್ ಮೇಲಿನ ವಿಶ್ವಾಸನ ಕಳೆದುಕೊಳ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರೆ ಬ್ರಿಟಿಷ್ ಅವರೆಲ್ಲ ಎಷ್ಟು ಬಂದ್ ಮಾಡ್ತಾ ಇದ್ರೆ, ಆದ್ರೂ ನಮ್ಮ ಸೈನಿಕರು ನಮ್ಗೇನು ಹೆಲ್ಪ್ ಮಾಡ್ಲಿಲ್ವಲ್ಲ ಅಂತ ಇದು ಬೇಸಿಕಲಿ ಸೆಂಟೆನ್ಸ್. ಆಯ್ತಾ? ನೆಕ್ಸ್ಟ್, ವಾಟ್ ವರ್ ದ ಡಿಮಾಂಡ್ಸ್ ಪುಟ್ ಫಾರ್ವರ್ಡ್ ಬೈ ದ ಮಾಡರೇಟ್ಸ್ ಟು ದ ಬ್ರಿಟಿಷ್ ಗವರ್ಮೆಂಟ್. ಸೊ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರಕ್ಕೆ ಮುಂದಿಟ್ಟ ಬೇಡಿಕೆಗಳು ಏನು? ಆಯ್ತಾ? ರಿಡಕ್ಷನ್ ಆಫ್ ಮಿಲಿಟರಿ ಎಕ್ಸ್ಪೆನ್ಸಸ್, ಸೇನಾ ವೆಚ್ಚಗಳನ್ನು ಕಡಿಮೆ ಮಾಡಿ ಅಂತ ಹೇಳುವಂಥದ್ದು. ಇಂಪ್ರೂವ್ಮೆಂಟ್ ಇನ್ ಎಜುಕೇಷನಲ್ ಸ್ಟ್ಯಾಂಡರ್ಡ್ಸ್, ಸೊ ಶೈಕ್ಷಣಿಕ ಒಂದು ಗುಣಮಟ್ಟ ಏನಿದೆ ಅದನ್ನು ಜಾಸ್ತಿ ಮಾಡಿ, ಅದನ್ನು ಸುಧಾರಣೆ ಮಾಡಿ ಅಂತ ಹೇಳುವಂಥದ್ದು. ಸ್ಟಡೀಸ್ ಅಬೌಟ್ ಪಾವರ್ಟಿ, ಬಡತನದ ಬಗ್ಗೆ ಅಧ್ಯಯನಗಳನ್ನ ಇಡಿ ಅಂತ ಹೇಳುವಂಥದ್ದು, ಸೊ ದಟ್ ಅದರಿಂದ ಹೊರಗಡೆ ಬರ್ತಾರೆ ಅಂತ. ಟ್ರೈ ಟು ಗಿವ್ ಪೊಲಿಟಿಕಲ್ ಎಜುಕೇಷನ್, ರಾಜಕೀಯ ಶಿಕ್ಷಣವನ್ನು ನೀಡುವ ಪ್ರಯತ್ನ ಮಾಡಿ. ಅಪೀಲ್ಸ್ ಬಿಫೋರ್ ದ ಗವರ್ಮೆಂಟ್, ಸರ್ಕಾರದ ಮುಂದೆ ಮನವಿಗಳು. ಡಿಸ್ಕಷನ್ ಅಬೌಟ್ ದ ಪ್ರಾಬ್ಲಮ್, ಸಮಸ್ಯೆಗಳ ಬಗ್ಗೆ ಚರ್ಚೆ. ಇದೆಲ್ಲ ಬೇಸಿಕಲಿ ಮಂದಗಾಮಿಗಳು ಮಾಡ್ತಾ ಇದ್ದಿದ್ದು. ಅಂದರೆ ಲೀಗಲಿ ಹೋಗೋಣ, ವೈಲೆನ್ಸ್ ಬೇಡ ಅಂತ ಅನ್ಕೊಳ್ಳೋರು ಮಾಡ್ರೇಟ್ಸ್, ಮಂದಗಾಮಿಗಳು. ಓಕೆನಾ? ಪಾರ್ಟಿಷನ್ ಆಫ್ ಬೆಂಗಾಲ್, ರೈಟ್ ಅ ನೋಟ್ ಆನ್ ಪಾರ್ಟಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆಯ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಅಂತ ಹೇಳ್ತಾರೆ. ವೈಸ್ರಾಯ್ ಲಾರ್ಡ್ ಕರ್ಜನ್ ಡಿವೈಡ್ ಬೆಂಗಾಲ್ ಸೈಟಿಂಗ್ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಸ್. ಆಯಿತಾ? ಸೊ ಬೇಸಿಕಲಿ ಇದೆಲ್ಲ ಶುರು ಆಗೋದು ವೈಸ್ರಾಯ್ ಲಾರ್ಡ್ ಕರ್ಜನ್ ಇವ್ರ ಕಡೆಯಿಂದ. ಸೊ ಆಡಳಿತಾತ್ಮಕ ಸಮಸ್ಯೆಗಳಿದೆ, ಸೊ ಹಾಗಾಗಿ ನಾವು ಈ ಬಂಗಾಳವನ್ನು ವಿಭಜನೆ ಮಾಡೋಣ ಅಂತ ಹೇಳ್ತಾರೆ. ಸೊ ಈಸ್ಟ್ ಬೆಂಗಾಲ್ ಮುಸ್ಲಿಮರಿಗಿರುತ್ತೆ ಆ್ಯಂಡ್ ವೆಸ್ಟ್ ಬೆಂಗಾಲ್ ಹಿಂದೂಸ್ಗಳಿಗಿರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೇ ನಾವು ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳುವಂಥದ್ದು. ಬಟ್ ಇದು ಭಾರತೀಯರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಮಾಡಬಾರ್ದು, ಅವಾಯ್ಡ್ ಮಾಡ್ಬೇಕು ನೀವು ಇದನ್ನ ಮಾಡೋದಕ್ಕೆ ಅಂತ ಸ್ವದೇಶಿ ಮೂವ್ಮೆಂಟ್, ಸ್ವದೇಶಿ ಆಂದೋಲನ ಶುರು ಮಾಡ್ತಾರೆ. ಕಾಲ್ ಟು ಬಾಯ್ಕಾಟ್ ಫಾರಿನ್ ಗ್ರೂಪ್ಸ್ ಆ್ಯಂಡ್ ಆರ್ಗನೈಸೇಷನ್ ದಟ್ ಪ್ರಮೋಟ್ ದೆಮ್. ಸೊ ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹ ಮಾಡುವಂಥ ಸಂಸ್ಥೆಗಳು ಎರಡನ್ನ ಕೂಡ ಬಹಿಷ್ಕರಣೆ ಮಾಡುವಂಥದ್ದು ಮಾಡ್ತಾರೆ ಕೂಡ. ಆಯಿತಾ? ಸೊ ಹಾಗಾಗಿ 1911 1911 ವಿಡ್ರೂ ದ ಡಿಕ್ಲರೇಷನ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಈ ವಿಭಜನೆಯ ಘೋಷಣೆ ಏನಿರುತ್ತೆ ಅದನ್ನು ಹಿಂದಕ್ಕೆ ಪಡಿತಾರೆ. ಓಕೆನಾ? ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ರಾಡಿಕಲ್ಸ್ ಅಥವಾ ಎಕ್ಸ್ಟ್ರೀಮಿಸ್ಟ್. ರಾಡಿಕಲ್ಸ್ ಅಂದ್ರೂ ಒಂದೇ, ಎಕ್ಸ್ಟ್ರೀಮಿಸ್ಟ್ ಅಂದ್ರೂ ಒಂದೇ. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳ್ತಾರೆ. ಮಾಡರೇಟ್ಸ್ ವೇರ್ ಕಾಲ್ಡ್ ದ ಪೊಲಿಟಿಕಲ್ ಬೆಗರ್ಸ್. ಮಂದಗಾಮಿಗಳನ್ನ ಇವರು ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ. ಅದು ಫಸ್ಟ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ಮಾಡರೇಟ್ಸ್ ಅನ್ಕೊಳ್ಳೋದೇ ಅದಲ್ವಾ, ನಾವು ಲೀಗಲಿ ಹೋಗಬೇಕು, ವೈಲೆನ್ಸ್ ಇರಬಾರ್ದು, ಅದು ಇದು ಅಂತ. ಸೊ ಹಾಗಾಗಿ ಭಿಕ್ಷಕರು ಅಂತ ಹೇಳುವಂಥದ್ದು ರಾಜಕೀಯ ಭಿಕ್ಷಕರು ಅಂತ. ಅಪೋಸ್ ದಿ ಸ್ಟ್ಯಾಂಡ್ಸ್ ಆಫ್ ಬ್ರಿಟಿಷರ ನಿಲುವನ್ನೇ ವಿರೋಧಿಸ್ತಾರೆ, ಇರಲೇಬಾರ್ದು ಅಟ್ ಎನಿ ಕಾಸ್ಟ್ ಅಂತ. ಆ್ಯಂಡ್ ಪಾರ್ಟಿಷನ್ ಆಫ್ ಬೆಂಗಾಲ್ ಈಗ ತಾನೇ ನಾವು ನೋಡಿದ್ವಲ್ಲ, ಸೊ ಅದನ್ನು ವಿರೋಧಿಸ್ತಾರೆ. ರಕ್ಷಾಬಂಧನ್ ಆಗಿರ್ಬೋದು ಅಥವಾ ಗಣೇಶ ಫೆಸ್ಟಿವಲ್ ಆಗಿರ್ಬೋದು, ಇದನ್ನೆಲ್ಲ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ, ಬೇಸಿಕಲಿ ಫೆಸ್ಟಿವಲ್ಸ್ನ. ಆಯಿತಾ? ಆಚರಣೆ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ಅದಾದಮೇಲೆ ಸ್ವದೇಶಿ ಮೂವ್ಮೆಂಟ್, ಅದನ್ನು ಕೂಡ ಓದಿದ್ವಿ ನಾವು, ಅದನ್ನು ತೊಗೊಬರ್ತಾರೆ. ಅದಂದರೆ ಏನಪ್ಪ ಅಂತಂದರೆ ನೋಡಿ, ಕಾಲ್ ಫಾರ್ ಬಾಯ್ಕಾಟ್ ಫಾರಿನ್ ಗುಡ್ಸ್ ಆ್ಯಂಡ್ ಸಪೋರ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್, ಎಂಕರೇಜ್ ದ ಯೂಸ್ ಆಫ್ ಲೋಕಲ್ ಗುಡ್ಸ್, ಸ್ಥಳೀಯ ಒಂದು ವಸ್ತುಗಳೇನಿದೆ ಅದನ್ನು ಬಳಸಿ ಅಂತ ಹೇಳುವಂಥದ್ದು. ಖಾದಿ ನೋಡಿದಿರಲ್ಲ, ಸೊ ದಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಕಂಪ್ಲೀಟ್ ಫ್ರೀಡಮ್ ವಾಸ್ ದ ಏಮ್, ಸಂಪೂರ್ಣ ಸ್ವಾತಂತ್ರ್ಯ. 10% 20% ನಾವಿದು ನೋಡ್ಕೋತೀವಿ, ನೀವು ಅದು ನೋಡ್ಕೊಳ್ಳಿ, ಈ ಥರದ್ದೆಲ್ಲ ಎಲ್ಲ ಕಂಪ್ಲೀಟಾಗಿ ನಮ್ಮ ದೇಶ ನಮಗೆ ಇರಬೇಕು ಅನ್ನೋದು ಇವರ ಒಂದು ಗುರಿ ಆಗಿರುತ್ತೆ. ನೆಕ್ಸ್ಟ್, ಲಿಸ್ಟ್ ದ ಅಚೀವ್ಮೆಂಟ್ಸ್ ಆಫ್ ಬಿ ಆರ್ ಅಂಬೇಡ್ಕರ್. ಇದಾಗಿದೆ, ಆಲ್ರೆಡಿ ಹೇಳಿದ್ದೀನಿ ಮಕ್ಕಳೇ. ಹೌ ವಾಸ್ ಗೋವಾ ಲಿಬರೇಟೆಡ್ ಫ್ರಮ್ ದ ಪೋರ್ಚುಗೀಸರಿಂದ ಗೋವಾ ಹೇಗೆ ವಿಮೋಚನೆ ಆಯಿತು? ಬಿ ಆರ್ ಅಂಬೇಡ್ಕರ್ ಹೆಂಗಿದ್ರು ಬಂತಲ್ವಾ. ಇದ್ರ ಜೊತೆಗೆ ಇದು ಜಾಸ್ತಿ ಸತಿ ರಿಪೀಟ್ ಆಗಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದಾದಮೇಲೆ ಜವಾಹರ್ಲಾಲ್ ನೆಹರು ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶನ್, ಹೌ ವಾಸ್ ಗೋವಾ ಲಿಬರೇಟೆಡ್ ಫ್ರಮ್ ದ ಪೋರ್ಚುಗೀಸರಿಂದ ಗೋವಾ ಹೇಗೆ ವಿಮೋಚನೆ ಆಯಿತು? ನಿಮಗೆ ಗೊತ್ತೇ ಇದೆ, ಪೋರ್ಚುಗೀಸರು ಫಸ್ಟ್ ಬಂದರು ಬಟ್ ಲಾಸ್ಟ್ ಹೋದರು. ಆಯಿತಾ? ಸೊ ಗೋವಾ ಇನ್ನೂ ಅವ್ರ ಕೆಳಗಡೆನೇ ಇತ್ತು 1947 ಆದ್ರೂ. ಓಕೆ, ಸೊ ಅದನ್ನು ನಾವಿಲ್ಲಿ ಓದ್ತಾ ಹೋಗೋದು. ಸೊ ಅನ್ ಎಂಡ್ಲೆಸ್ ಸ್ಟ್ರಗಲ್ ಡಿಮಾಂಡಿಂಗ್ ದ ಇನ್ಕ್ಲೂಷನ್ ಆಫ್ ಗೋವಾ ಟು ಇಂಡಿಯಾ ವಿಚ್ ವಾಸ್ ಅಂಡರ್ ದ ಇಂಪೀರಿಯಲಿಸ್ಟ್ ರೂಲ್ ಆಫ್
ಪೋರ್ಚುಗಲ್. ಆಯಿತಾ. ಸೊ ಗೋವಾ ಬೇಸಿಕಲಿ ಪೋರ್ಚುಗೀಸ್ ಅವ್ರು ಇದ್ದು ಆಳ್ತಾ ಇದ್ರು ಅಂತ ಏನಿಲ್ಲ, ಬಟ್ ಅವ್ರ ದೇಶದಿಂದನೇ ಇಲ್ಲಿ ಅದನ್ನೇ ನಾವು ಇಂಪೆರಿಯಲಿಸ್ಟ್ ರೂಲ್ ಅಂತ ಹೇಳೋದು. ಅವ್ರ ದೇಶದಲ್ಲೇ ಕೂತ್ಕೊಂಡು ಇಲ್ಲಿ ಗೋವಾನ ಆಳಿಸ್ತಾ ಇದ್ರು. ಆಯಿತಾ. ಸೊ ಪೋರ್ಚುಗೀಸ್ ಬ್ರಾಟ್ ಇನ್ ಅಡಿಷನಲ್ ಟ್ರೂಪ್ಸ್ ಫ್ರಮ್ ಆಫ್ರಿಕಾ ಆ್ಯಂಡ್ ಯುರೋಪ್. ಸೊ ಯುರೋಪ್ ಮತ್ತು ಆಫ್ರಿಕಾದಿಂದ ಅವ್ರು ಏನು ಮಾಡ್ತಾರೆ, ಹೆಚ್ಚುವರಿ ಪಡೆಗಳನ್ನ ಕರ್ಕೊಬರ್ತಾರೆ. ಇಲ್ಲ ಗೋವಾ ನಮ್ಮದೇ, ನಾವು ಫೈಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇನ್ನೂ ಎಕ್ಸ್ಟ್ರಾ ಟ್ರೂಪ್ಗಳನ್ನ ಕರ್ಕೊಬರ್ತಾರೆ. ಬಟ್ 1955ರಲ್ಲಿ ಸತ್ಯಾಗ್ರಹೀಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಗ್ಯಾದರ್ಡ್ ಇನ್ ಗೋವಾ ಆ್ಯಂಡ್ ಬಿಗ್ಯಾನ್ ದ ಲಿಬರೇಷನ್ ಮೂವ್ಮೆಂಟ್ ಡಿಮ್ಯಾಂಡಿಂಗ್ ಟು ಇಂಪೆರಿಯಲಿಸ್ಟ್ ಕ್ವಿಟ್ ಗೋವಾ. ಸೊ ಸತ್ಯಾಗ್ರಹಿಗಳು ಯಾರಿದ್ದಾರೆ, ಸೊ ಇಡೀ ದೇಶಾದ್ಯಂತ ಸತ್ಯಾಗ್ರಹಿಗಳೆಲ್ಲ ಬಂದು ಗೋವಾದಲ್ಲಿ ಕೂತ್ಕೊಂಡು ಇಲ್ಲ ಗೋವಾ ನಮ್ಮದು, ನೀವು ತೊಲಗಿ ಇಲ್ಲಿಂದ ಅಂತ ಪೋರ್ಚುಗೀಸ್ಗೆ ಅವ್ರು ಹೇಳ್ತಾರೆ. ಆ್ಯಂಡ್ 1961ನಲ್ಲಿ ಇಂಡಿಯನ್ ಆರ್ಮಿ ಇಂಟರ್ವೀನ್ ಅಂಟು ಗೋವಾ ಅಂಡರ್ ಇಟ್ಸ್ ಕಂಟ್ರೋಲ್ ಆ್ಯಂಡ್ ಇಟ್ ವಿಲ್ ಹ್ಯಾಪನ್. ಸೊ ಗೋವಾ ಭಾರತದ ವಶಕ್ಕೆ ಬರುತ್ತೆ. ಆಯಿತಾ. ಯಾವಾಗ? 1961ರಲ್ಲಿ. ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಡೇಟ್. ಆಯಿತಾ. ನೆಕ್ಸ್ಟ್, ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ? ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ಒಂದು, ಕೊಲೋನಿಯಾಲಿಸಮ್ನ ಅಪೋಸ್ ಮಾಡುವಂಥದ್ದು, ವಿರೋಧ ಮಾಡುವಂಥದ್ದು. ಇವಾಗ ಭಾರತ ಇತ್ತಲ್ಲ ಬ್ರಿಟಿಷ್ ಅವ್ರ ಕೆಳಗಡೆ, ಆ ಥರ ಯಾವ ದೇಶನೂ ಇರಬಾರ್ದು ಅಂತ ಹೇಳುವಂಥದ್ದು. ಅಪೋಸಿಷನ್ ಆಫ್ ಇಂಪೆರಿಯಾಲಿಸಮ್. ನಾನು ಹೇಳಿದೆ ಅಲ್ಲ, ಪೋರ್ಚುಗೀಸರು ಅವ್ರ ದೇಶದಲ್ಲೇ ಎತ್ಕೊಂಡು ಗೋವಾನ ಆಳ್ತಾ ಇದ್ರು, ಇಂಪೆರಿಯಲಿಸ್ಟಿಕ್ ರೂಲ್ ಅಂತ. ಸೊ ಅದನ್ನು ಕೂಡ ಯಾವ ದೇಶನೂ ಮಾಡಬಾರ್ದು. ಓಕೆ. ನೆಕ್ಸ್ಟ್, ರೇಷಿಯಲ್ ಡಿಸ್ಕ್ರಿಮಿನೇಷನ್, ಜನಾಂಗೀಯ ತಾರತಮ್ಯ ಬೇಸ್ಡ್ ಆನ್ ಕಲರ್, ಕಾಸ್ಟ್, ಜೆಂಡರ್, ಯಾವುದೇ ರೀತಿ ವಿಭಜನೆಯನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು. ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್, ಅಲಿಪ್ತ ನೀತಿ. ಆಯಿತಾ. ಸೊ ಒಂದು ಕೋಲ್ಡ್ ವಾರ್ ಆಗುತ್ತೆ ರಷ್ಯಾ ಹಾಗೂ ಅಮೆರಿಕ ನಡುವೆ. ಆವಾಗ ಭಾರತಕ್ಕೆ ನೀವು ಯಾರನ್ನ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲ ನಾನು ಯಾರನ್ನೂ ಸಪೋರ್ಟ್ ಮಾಡೋದಿಲ್ಲ, ನಾನು ನ್ಯೂಟ್ರಲ್ ಆಗಿರ್ತೀನಿ ಅಂತ ಹೇಳುತ್ತೆ. ಆಯಿತಾ. ಅದು ಪಾಯಿಂಟ್ ನಂಬರ್ 4. ನೆಕ್ಸ್ಟ್, ಪ್ರಿಯಾರಿಟಿ ಫಾರ್ ದ ಪ್ರೋಗ್ರೆಸ್ ಆಫ್ ಆಫ್ರಿಕನ್ ಆ್ಯಂಡ್ ಏಷ್ಯನ್ ಕಂಟ್ರೀಸ್. ಸೊ ಈ ಒಂದು ಕಂಟ್ರೀಸ್, ಈ ಒಂದು ಖಂಡದಲ್ಲಿರುವಂಥ ಕಂಟ್ರೀಸ್ಗಳ ಪ್ರಗತಿಯನ್ನು ಆದ್ಯತೆ ಮಾಡ್ತೀನಿ ಅಂತ ಹೇಳುತ್ತೆ. ಬೇಸಿಕಲಿ ಏಷ್ಯನ್ ಆ್ಯಂಡ್ ಆಫ್ರಿಕನ್ ಕಂಟ್ರೀಸು ಸುಮಾರು ವರ್ಷ ಬೇರೆ ಒಂದು ಆಳ್ವಿಕೆಯ ಕೆಳಗಡೆ ಇತ್ತು. ಲೈಕ್ ನಮ್ಮ ದೇಶ ಹೇಗೆ ಬ್ರಿಟಿಷ್ ಅವರ ಆಳ್ವಿಕೆ ಕೆಳಗಡೆ ಇತ್ತು ಹಾಗೆ. ಸೊ ನಮ್ಮ ದೇಶ ಹೇಗಿದ್ದಿದ್ದು ಹೇಗಾಯಿತು ಅಲ್ವಾ. ಸೊ ಆ ಥರ ಆಲ್ಮೋಸ್ಟ್ ಎಲ್ಲ ಏಷ್ಯನ್ನು ಯುರೋಪಿಯನ್ಸ್ ಕಂಟ್ರೀಸ್ನ ನಾವು ನೋಡ್ಬೋದು. ಬ್ಯಾಕ್ವರ್ಡ್, ಡೆವಲಪಿಂಗೂ ಅಲ್ಲ, ಅಂಡರ್ ಡೆವಲಪಿಂಗ್ ಸ್ಟೇಜಲ್ಲಿರುವಂಥ ದೇಶಗಳನ್ನ ನಾವು ನೋಡ್ಬೋದು. ಸೊ ಅದರ ಒಂದು ಪ್ರಗತಿಯನ್ನು ಹೆಲ್ಪ್ ಮಾಡ್ತೀವಿ ನಾವು ಅಂತ ಹೇಳುವಂಥದ್ದು. ಸಪೋರ್ಟ್ ಆಫ್ ಡಿಸಾರ್ಮಮೆಂಟ್, ವೆಪನ್ಸ್. ಆಯಿತಾ. ಸೊ ವೆಪನ್ಸು, ವೈಲೆನ್ಸು, ವಾರ್ಸ್, ಇದಕ್ಕೆಲ್ಲ ನಾನು ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಸಪೋರ್ಟ್ ಟು ದ ಯುನೈಟೆಡ್ ನೇಷನ್ಸ್ ಆ್ಯಂಡ್ ವರ್ಲ್ಡ್ ಪೀಸ್. ಸೊ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ನೀಡ್ತೀನಿ. ಆ್ಯಸ್ ಅ ಮೆಂಬರ್ ಆಫ್ UN ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುವಂಥದ್ದು. ನೆಕ್ಸ್ಟ್, ವಾಟ್ ಮೆಷರ್ಸ್ ಅಂಡರ್ಟೇಕನ್ ಬೈ ಇಂಡಿಯಾ ಟು ಟ್ಯಾಕಲ್ ಚಾಲೆಂಜಸ್ ಆಫ್ ಟೆರರಿಸಮ್, ಭಯೋತ್ಪಾದನೆ. ಸೊ ಅದನ್ನು ಎದುರಿಸಲು ಭಾರತ ತಗೊಂಡಿರುವಂಥ ಕ್ರಮಗಳು ಏನೇನು ಅಂತ. ಸೊ ನೀವು ಅಬ್ರಿವೇಷನ್ಸ್ ತಿಳ್ಕೊಳ್ಳಿ, ವೆರಿ ಈಸಿ. ಎಸ್ಟಾಬ್ಲಿಷಿಂಗ್ ದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ATS, IB ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ RA. 4 ಆಯಿತಾ. ಸೊ ರಾಷ್ಟ್ರೀಯ ತನಿಖಾ ಸಂಸ್ಥೆ, ಭಯೋತ್ಪಾದನಾ ನಿಗ್ರಹ ದಳಗಳು, ಅದಾದಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಕನ್ನಡದಲ್ಲೂ, ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ. ಆಯಿತಾ. ಅದಾದಮೇಲೆ ಸೆಟ್ಟಿಂಗ್ ಅಪ್ ಅ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಟು ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್. ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ವರ್ಗಾವಣೆ ಆಗದಿರೋ ಥರ ನೋಡ್ಕೊಳ್ಳೋ ಅಂಥದ್ದು. ಏನಕ್ಕಾದ್ರೂ ಡೆಫಿನೆಟ್ಲಿ ಹಣ ಬೇಕಲ್ಲ, ಸೊ ಅದಾಗದಿರೋ ಥರ ನೋಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಗ್ಲೋಬಲ್ ಕಾರ್ಪೊರೇಷನ್, ಅಡ್ವೊಕೇಟಿಂಗ್ ಫಾರ್ ಗ್ಲೋಬಲ್ ಕಾರ್ಪೊರೇಷನ್ ಇನ್ ಕೌಂಟರಿಂಗ್ ಟೆರರಿಸಮ್. ಅಂದರೆ ಎಲ್ಲರೂ ನಾವು ಮಾಡೋದಿಲ್ಲ ಅಂತ ಒಪ್ಕೋಬೇಕು, ಅದು ತಕ್ಕಂಗೆ ಇರಬೇಕು. ಒಪ್ಕೊಂಬಿಟ್ಟು ಇಲ್ಲ ನನ್ನ ಪಾಡಿಗೆ ನಾನು ಬಾಂಬ್ ಹಾಕ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಆಯಿತಾ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಹೆಲ್ಪ್ಫುಲ್ ಫಾರ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರಿ. ಸೊ ಕೈಗಾರಿಕೆಗಳ ಸ್ಥಳೀಕರಣ ಸಹಾಯಕವಾಗುವ ಅಂಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಅಂದರೆ ನಾನಿವಾಗ ಇಲ್ಲೊಂದು ಇಂಡಸ್ಟ್ರಿ ಕಟ್ಟಬೇಕು ಅಂತಂದರೆ ಅಲ್ಲಿ ನನಗೆ ಏನೇನು ಇರಬೇಕು,
ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್, ಫಸ್ಟ್ ಆಫ್ ಆಲ್ ಕಚ್ಚಾ ವಸ್ತುಗಳ ಲಭ್ಯತೆ ಇರಬೇಕು, ಹತ್ತಿರದಲ್ಲಿದ್ದರೆ ಇನ್ನೂ ಉತ್ತಮ. ಇಂಧನ ಸಂಪನ್ಮೂಲಗಳಿರಬೇಕು, ಓಕೆ, ಎನರ್ಜಿ ಕರೆಂಟ್ ನಮಗೆ ಬೇಕೇ ಬೇಕು. ಹತ್ತಿರದಲ್ಲೇ ಮಾರುಕಟ್ಟೆ ಇರಬೇಕು. ಆ್ಯಂಡ್ ನಾನು ಏನು ಪ್ರಾಡಕ್ಟ್ನ ಮಾಡ್ತಾ ಇದ್ದೀನಿ ನನ್ನ ಇಂಡಸ್ಟ್ರಿಯಲ್ಲಿ, ಅದನ್ನು ತಗೊಳ್ಳೋ ಅಂಥ ಒಂದು ಜನಗಳಿರಬೇಕು ಹತ್ತಿರದಲ್ಲೇ, ಆಯಿತಾ. ಸೊ ಮಾರ್ಕೆಟ್ಗೆ ಹೋಗೋದಕ್ಕೆ ನನಗೆ ಸಾರಿಗೆ ಸೌಲಭ್ಯ ಡೆಫಿನೆಟ್ಲಿ ಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಲೇಬರ್ ಕಾರ್ಮಿಕರ ಒಂದು ಲಭ್ಯತೆ ಇರಬೇಕು. ಒಂದು ಇಂಡಸ್ಟ್ರಿ ಅಂತ ಕಟ್ಟಿದಾಗ ಡೆಫಿನೆಟ್ಲಿ ವರ್ಕರ್ಸ್ ಇರಬೇಕು, ಲೇಬರರ್ಸ್ ಇರಬೇಕು. ಅಕಸ್ಮಾತಾಗಿ ನಾನು ಏನನ್ನಾದರೂ ರಫ್ತು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ಪೋರ್ಟ್ನ ಬಂದರುಗಳ ಫೆಸಿಲಿಟೀಸ್ ಹತ್ತಿರದಲ್ಲೇ ಇರಬೇಕು. ಲ್ಯಾಂಡ್ ಅವೈಲಬಿಲಿಟಿ ಏನಿದೆ, ಸೊ ಕಡಿಮೆ ವೆಚ್ಚದಲ್ಲಿ ಲಭ್ಯತೆ ಆಗಬೇಕು. ತಂತ್ರಜ್ಞಾನನ ಉಪಯೋಗಿಸ್ಕೋಬೇಕು. ಆ್ಯಂಡ್ ಗೌರ್ಮೆಂಟ್ ಸರ್ಕಾರಗಳ ನೀತಿ ಏನಿದೆ ಅದನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು, ಆಯಿತಾ. ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಚಾಪ್ಟರ್ಸ್ ಬಂದಾಗ ಒಂದೊಂದು ಕ್ವೆಶ್ಚನ್ ಪೇಪರಲ್ಲಿ ಒಂದೊಂದಿತ್ತು ಮಕ್ಕಳಿದೆ. ವಾಸ್ ಅಬೌಟ್ ಸೈಕ್ಲೋನ್ಸ್, ಲ್ಯಾಂಡ್ ಸ್ಲೈಡ್ಸು, ಫ್ಲಡ್ಸು, ಅರ್ತ್ ಕ್ವೇಕ್ಸು ಎಲ್ಲ ಕೊಟ್ಟಿದ್ದಾರೆ. ಸೊ ಇದೇ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಜನರಲ್ ಸ್ಲೈಡ್ನ ಹಾಕ್ಬಿಟ್ಟಿದ್ದೀನಿ, ಎಲ್ಲದನ್ನೂ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಆಯಿತಾ. ಇದೇನು ಅವಶ್ಯಕತೆ ಇಲ್ಲ ಮಕ್ಕಳು. ಏನು ಎಕ್ಸಾಕ್ಟ್ಲಿ ಅಂದರೆ ಸೈಕ್ಲೋನ್ ಅಂದರೆ ವಿಪರೀತವಾದಂಥ ಒಂದು ಗಾಳಿ, ವಿಪರೀತವಾದಂಥ ಒಂದು ನೀರಿದ್ರೆ ಅದನ್ನು ಫ್ಲಡ್ಸ್ ಅಂತ ಹೇಳ್ತೀವಿ. ಭೂ ಕುಸಿತ ಆದರೆ ಅಂದರೆ ಬೇಸಿಕಲಿ ಲೂಸ್ ಮೌಂಟೇನ್ ಸಾಯಿಲ್ ಏನಿದೆ, ಸೊ ಅದರಿಂದ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಕೋಸ್ಟಲ್ ಎರೋಷನ್, ಎಕ್ಸ್ಟ್ರೀಮ್ ಟೈಡಲ್ ವೇವ್ಸ್, ಸೊ ಇದು ಕೋಸ್ಟಲ್ ರೀಜನ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀರಿದೆ, ಸೊ ಇಲ್ಲಿ ವೇವ್ಸ್ ಬಂದಾಗೆಲ್ಲ ಒಡೆದು ಈ ವಾಲ್ ಏನಿದೆ ಇದು ಬಿದ್ದೋಗುತ್ತೆ ಬೇಸಿಕಲಿ. ಸೊ ಅದು ಕೋಸ್ಟಲ್ ಎರೋಷನ್. ಅರ್ತ್ಕ್ವೇಕ್ಸ್ ಅಂದಿದ ತಕ್ಷಣ ಅಲ್ಲಾಡುವಂಥದ್ದು ಭೂಮಿಯ ಸೊ ಮೂವ್ಮೆಂಟ್ ವಿದಿನ್ ದ ಅರ್ತ್ಸ್ ಕ್ರಸ್ಟ್, ಆಯಿತಾ. ಸೊ ಚಲನೆ ಆಗುವಂಥದ್ದು. ಸೊ ದಿಸ್ ಇಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಕಾಮನ್ ಎಫೆಕ್ಟ್ಸ್ ಏನು, ಕಾಮನ್ ಪ್ರಿವೆಂಟಿವ್ ಮೆಷರ್ಸ್ ಏನು ಅಂತ ನೋಡೋಣ, ಓಕೆ. ಸೊ ಇಲ್ಲೇ ನಿಮ್ಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ ಕ್ವೆಶನ್ ಕೇಳಿದಾಗ 1 ಮಾರ್ಕ್ಗೆ ಫ್ಲಡ್ಸ್ ಕೇಳಿದಾಗ ಫ್ಲಡ್ಸಿಂದ ಒಂದು 2 ಪಾಯಿಂಟ್ ಬರೀರಿ. ಅರ್ತ್ಕ್ವೇಕ್ ಕೇಳಿದಾಗ ಅರ್ತ್ಕ್ವೇಕಿಂದ ಒಂದು 2 ಪಾಯಿಂಟ್ ಬರೀದ್ರಿ ಜೊತೆಗೆ, ಅಷ್ಟು, ಆಯಿತಾ. ಸೊ ದೊಡ್ಡ ಪ್ರಮಾಣದಲ್ಲಿ ಸಾವುಗಳಾಗುತ್ತೆ, ಲಾರ್ಜ್ ಸ್ಕೇಲ್ ಡೆತ್ಸು, ಕ್ರಾಪ್ಸ್ಗೆ ಡೆಸ್ಟ್ರಾಯ್, ಬೆಳೆ ನಾಶ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಆರ್ ಎಫೆಕ್ಟೆಡ್, ಸಾರಿಗೆ ಸಂಪರ್ಕಗಳು ಮತ್ತು ವಿದ್ಯುತ್ ಸರಬರಾಜು ಮೇಲೆ ಕೆಟ್ಟ ಪ್ರಮಾಣವನ್ನು ಬೀರುತ್ತೆ. ಸಫರ್ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್, ಆಯಿತಾ. ಸೊ ರೋಗ ಅನ್ನೋದು ಇಮಿಡಿಯೇಟ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಸಾಂಕ್ರಾಮಿಕ ರೋಗಗಳು. ನೆಕ್ಸ್ಟ್ ಕಾಮನ್ ಪ್ರಿವೆಂಟಿವ್ ಮೆಜರ್ಸ್, ಸಾಮಾನ್ಯ ತಡೆಗಟ್ಟುವ ಕ್ರಮಗಳಂದ ತಕ್ಷಣ ಎಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅಲ್ಲಿಂದ ಜನರನ್ನ ಬೇರೆ ಕಡೆಗೆ ಸಾಗಿಸುವಂಥದ್ದು, ಆಯಿತಾ. ಸ್ಥಳಾಂತರ ಮಾಡುವಂಥದ್ದು, ಇವ್ಯಾಕ್ಯುಯೇಷನ್ ಆಫ್ ಪೀಪಲ್, ರೀರೂಟಿಂಗ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್, ರೈಲು ಮತ್ತು ಬಸ್ಸುಗಳ ಮರುಮಾರ್ಗ ಮಾಡುವಂಥದ್ದು. ಕೀಪಿಂಗ್ ಪೀಪಲ್ ಇನ್ಫಾರ್ಮ್ಡ್ ಅಬೌಟ್ ದ ಸಪೋರ್ಟ್, ಬಿಕಾಸ್ ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ, ಭಯ ಪಡ್ಕೊಂಡಿರ್ತಾರೆ. ಸೊ ನಮ್ಮ ಬೆಂಬಲ ನಿಮ್ಗೆ ಯಾವಾಗಲೂ ಇದೆ ಅಂತ ಹೇಳ್ತಾ ಇರೋವಂಥದ್ದು. ರೆಡಿ ಟು ಕೀಪ್ ದಿ ಆರ್ಮಿ ಬೆಟಾಲಿಯನ್ಸ್, ಆಯಿತಾ. ಸೊ ಸೇನೆ ತುಕಡಿಯನ್ನು ಸಿದ್ಧಪಡಿಸುವುದು. ಕೀಪ್ ರೆಡಿ ಫುಡ್, ಪೋರ್ಟಬಲ್ ವಾಟರ್, ಕ್ಲೋತ್ಸ್, ಮೆಡಿಸಿನ್ಸ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳೋ ಅಂಥದ್ದು, ಯಾವಾಗ ಏನು ಅನಾಹುತ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಓಕೆ. ಆ್ಯಂಡ್ ರೆಡಿ ಟು ಕೀಪ್ ಜನರೇಟರ್ಸ್, ಬೋಟ್ಸ್, ಹೆಲಿಕಾಪ್ಟರ್ಸ್ ಆ್ಯಂಡ್ ಅದರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಬಿಕಾಸ್ ಎಸ್ಪೆಷಲಿ ಫ್ಲಡ್ಸು ಇದೆಲ್ಲ ಆದಾಗ ನಾವು ಆರಾಮಾಗಿ ರೋಡ್ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂಥ ಸಿಚುವೇಶನ್ಸಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೇನ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಅರಣ್ಯೀಕರಣ, ಸೊ ಎಫಾರೆಸ್ಟೇಷನ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ, ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಆಯಿತಾ. ಸೊ ಮಹಿಳಾ ಸ್ವಸಹಾಯ ಗುಂಪುಗಳು ಮಹತ್ವವನ್ನು ವಿವರಿಸಿ, ಓಕೆ. ಅಥವಾ ಡಿಗ್ನಿಟಿ ಆ್ಯಂಡ್ ಅಟಾನಮಿ ಆಫ್ ವುಮೆನ್. ಸೊ ಈ ಥರ ಒಂಥರ ಫ್ಯಾನ್ಸಿ ವರ್ಡ್ಸ್ ಎಲ್ಲ ಕೇಳಿದ್ರು ಭಯ ಪಡ್ಕೋಬೇಡಿ ಎಕ್ಸಾಮ್ಗೆ, ಇಟ್ಸ್ ದಿ ಸೇಮ್ ಆನ್ಸರ್, ಓಕೆನಾ ಮಕ್ಕಳೇ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಥರ ನೋಡ್ಕೊಳ್ಳೋ ಅಂಥದ್ದು, ಆಯಿತಾ. ಸೊ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜನ ಮಾಡುವಂಥದ್ದು, ಓಕೆ. ಎಂಕರೇಜಿಂಗ್ ಆಕ್ಟಿವ್ ಪಾರ್ಟಿಸಿಪೇಷನ್. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್, ಓಕೆ. ಸಾಮಾಜಿಕವಾಗಿ ಹೇಗಿರಬೇಕು, ಆರ್ಥಿಕವಾಗಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋ ಅಂಥದ್ದು. ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ಕೊಡೋ ಅಂಥದ್ದು. ಟು ಗೆಟ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಇಂಡಿಪೆಂಡೆಂಟ್ಲಿ. ಸೊ ಮೂಲಭೂತ ಮಾನವ ಹಕ್ಕುಗಳು, ಮಾನವ ಅಂದ ತಕ್ಷಣ ಇಟ್ಸ್ ನಾಟ್ ಜಸ್ಟ್ ಮೆನ್, ಇವನ್ ವುಮೆನ್ ಆಲ್ಸೋ. ಸೊ ನಿನಗೂ ಕೂಡ ಆ ಒಂದು ರೈಟ್ ಸಿಗಬೇಕು ಅಂತ ಹೇಳ್ಕೊಡೋ ಅಂಥದ್ದು. ಆಪರ್ಚುನಿಟಿ ಫಾರ್ ರೂರಲ್ ವುಮೆನ್ ಟು ಪ್ರೊಡ್ಯೂಸ್ ವ್ಯಾಲ್ಯೂಯಬಲ್ ಎಕನಾಮಿಕ್ ಗೂಡ್ಸ್, ಸೊ ದ್ಯಾಟ್ ಅವರು ಕೂಡ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋತಾ ಇದ್ದಾರೆ. ಸೊ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ
ಅವ್ರು ಏನರಲ್ಲಿ ಸ್ಟ್ರಾಂಗ್ ಆಗಿದ್ದಾರೋ, ಅಗರಬತ್ತಿ ಮಾಡಕ್ಕೆ ಬರುತ್ತಾ, ಸರಿ ಅದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಮಡಿಕೆಗಳು ಮಾಡಕ್ಕೆ ಬರುತ್ತಾ, ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು. ಸೊ ಆ ಥರ ಆರ್ಥಿಕ ಒಂದು ಬೆಳವಣಿಗೆಗೆ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಆಯಿತಾ? ನೆಕ್ಸ್ಟ್, ಎನೇಬಲ್ ವುಮೆನ್ ಟು ಗೆಟ್ ಸ್ಯೂಟಬಲ್ ರೆಪ್ರೆಸೆಂಟೇಷನ್ಸ್. ಒಂದು ಸೂಕ್ತ ಏನಂತಾರೆ, ಯುನೋ ನಾವೊಂದು ಪೇಟ್ರಿಯಾಕಲ್ ಸೊಸೈಟಿಯಲ್ಲಿದ್ದೀವಿ ಮಕ್ಕಳೇ. ಬಟ್ ಒಂದು ಮಹಿಳೆಗೂ ಒಂದು ಪ್ರಾಪರ್ ಆಗಿರೋವಂಥ ಒಂದು ಪ್ರಾತಿನಿಧ್ಯಕ್ಕೆ ಸಿಗುವಂಥದ್ದು ತುಂಬ ಕಷ್ಟ ಇದೆ. ಅದು ಸಿಗೋ ಥರ ಮಾಡೋವಂಥದ್ದು. ಆಯಿತಾ? ಎಸ್. ಸೊ ವಾಟ್ ಆರ್ ದಿ ಕಾಸಸ್ ಫಾರ್ ಚೈಲ್ಡ್ ಲೇಬರ್ ಅಥವಾ ರೀಸನ್ಸ್ ಫಾರ್ ಇನ್ಕ್ರೀಸಿಂಗ್ ಚೈಲ್ಡ್ ಲೇಬರ್? ಬಾಲ ಕಾರ್ಮಿಕರ ಪದ್ಧತಿಗೆ ಕಾರಣ ಏನು ಅಂತ ಕೇಳ್ತಾ ಇದ್ರೆ, ಬಡತನ, ಸೊ ಅದಕ್ಕೆ ಬೇಗ ಉದ್ಯೋಗಕ್ಕೆ ಹೋಗುವಂಥದ್ದು. ದೇಶೀಯ ಸಂಘರ್ಷ, ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್, ಅಂದರೆ ಮನೇಲಿ ಯಾವಾಗಲೂ ಜಗಳಗಳು ಆಡ್ತಾ ಇದ್ರೆ ಆ ಮಗುಗೆ ತುಂಬ ಹಿಂಸೆ ಆಗಿ ಹೊರಗಡೆ ಬಂದುಬಿಡುವಂಥದ್ದು. ಪೇರೆಂಟ್ಸ್ ವಿಚ್ಛೇದನ ತೊಗೊಂಡಿದ್ರೆ, ಡಿವೋರ್ಸ್ ತೊಗೊಂಡ್ರೆ, ಓಕೆ. ಆ್ಯಂಡ್ ದೆನ್ ಡೊಮೆಸ್ಟಿಕ್ ವೈಲೆನ್ಸ್, ದೇಶೀಯ ಹಿಂಸೆ, ಮಗು ಮೇಲೇ ಸಿಕ್ಕಾಪಟ್ಟೆ ದೌರ್ಜನ್ಯ ಮಾಡ್ತಾಯಿದ್ರೆ. ಎಕ್ಸೆಸಿವ್ ಕಂಟ್ರೋಲ್ ಆಫ್ ಪೇರೆಂಟ್ಸ್, ಪೋಷಕರ ಮೇಲೆ ಅತಿಯಾದ ಒಂದು ನಿಯಂತ್ರಣ. ಓಕೆ, ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹಿಂಗಿರು ಅಂತ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರು ಪ್ರಾಬ್ಲಮ್ಮು. ಆಯಿತಾ? ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್. ಗ್ರೀಡ್ ಏನಪ್ಪ ಅಂತಂದರೆ ಬೇಸಿಕಲಿ ಮಕ್ಕಳನ್ನ ಇಟ್ಕೊಂಡ್ರೆ ಕಮ್ಮಿ ಸಂಬಳದಲ್ಲಿ ಹೆಚ್ಚು ಕೆಲಸ ಮಾಡ್ಕೋಬೋದು, ಅದು. ಆಯಿತಾ? ಅನಕ್ಷರತೆ, ಕರೆಕ್ಟಾಗಿ ಎಜುಕೇಷನ್ ಸಿಕ್ಕಿಲ್ಲ ಅಂತಂದಾಗ, ಅಪಹರಣ ಆದಾಗ ಮಕ್ಕಳು, ಸೊ ಕೆಲ್ಸಕ್ಕೆ ಹಾಕುವಂಥದ್ದು. ಆ್ಯಂಡ್ ಏನಾದರೂ ಸಾಲ ಮಾಡಿದರೆ ಪೇರೆಂಟ್ಸು ಒತ್ತೆಗಿಡುವಂಥದ್ದು ಮಕ್ಕಳನ್ನ. ಆಯಿತಾ? ಸೊ ಮಕ್ಕಳನ್ನು ಒತ್ತೆಗಿಡುವಂಥದ್ದು. ಸೊ ಇದೆಲ್ಲ ನಿಮಗೆ ಚೈಲ್ಡ್ ಲೇಬರ್ ಏನಿದೆ, ಬಾಲ್ಯ ಕಾರ್ಮಿಕರಿಗೆ ಕಾಸಸ್ ಆಗಿದೆ. ಓಕೆ, ಕಾರಣಗಳಾಗಿದೆ. ನೆಕ್ಸ್ಟ್, ಹೌ ಡಸ್ ಎನ್ ಆಂಟ್ರಪ್ರಿನರ್ ಹೆಲ್ಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ? ದೇಶದ ಆರ್ಥಿಕ ಅಭಿವೃದ್ಧಿಗೆ ಉದ್ಯಮಿ ಹೇಗೆ ಸಹಾಯ ಮಾಡ್ತಾನೆ? ಬಂಡವಾಳ ರಚನೆಯನ್ನು ಮಾಡ್ತಾನೆ, ಬೇಸಿಕಲಿ ಕ್ಯಾಪಿಟಲ್ ಫಾರ್ಮೇಷನ್ನ ಜಾಸ್ತಿ ಮಾಡ್ತಾನೆ. ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್, ಒಂದು ದೊಡ್ಡ ಇಂಡಸ್ಟ್ರಿ ಅಂತ ಕಟ್ಟಿದಾಗ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಅವಕಾಶಗಳನ್ನ ಕೂಡ ಜಾಸ್ತಿ ಮಾಡ್ತಾನೆ. GDP ಏನಿದೆ ಅದನ್ನ ಜಾಸ್ತಿ ಮಾಡ್ತಾನೆ. ಅದ್ರ ಜೊತೆಗೆ ಪರ್ ಕ್ಯಾಪಿಟಾ ಇನ್ಕಮ್ನ ಕೂಡ ಆಸ್ ಎನ್ ಇಂಡಿವಿಜುವಲ್ ತಲಾ ಆದಾಯ ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಬ್ರಿಂಗ್ಸ್ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ಹೊಸ ಉತ್ಪನ್ನಗಳು ಮತ್ತು ಸೇವೆಗಳನ್ನು ತೊಗೊಬರ್ತಾನೆ. ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಏನಿದೆಯೋ ಅದನ್ನೇ ತೊಗೊಬರೋದಿಲ್ಲ, ಹೊಸದಾಗಿ ಏನಾದರೂ ಒಂದು ಮಾಡ್ತಾನೆ. ಆ್ಯಂಡ್ ಒಳ್ಳೆ ರೀತಿಯಾದಂಥ ಒಂದು ಸರಕುಗಳನ್ನ ಕಮ್ಮಿ ಬೆಲೆಯಲ್ಲಿ ಕೊಡುವಂಥದ್ದು, ಗುಣಮಟ್ಟದ ಸರಕುಗಳನ್ನ. ಪ್ರೊಮೋಟ್ಸ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಅವು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಉತ್ತೇಜನೆ ಮಾಡ್ತಾನೆ. ಆ್ಯಂಡ್ ರೆಡ್ಯೂಸಸ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್, ಸಂಪತ್ತಿನ ಕೇಂದ್ರೀಕರಣವನ್ನು ಕಡಿಮೆ ಮಾಡ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಆಫ್ ದ ವೆಲ್ತ್ ಅಂದಿದ ತಕ್ಷಣ ವೆಲ್ತ್ ಅಂದಿದ ತಕ್ಷಣ 10 ಕೋಟಿ ರೂಪಾಯಿ ಒಬ್ಬರ ಹತ್ರನೇ ಇರೋ ಬದಲು ಆ 10 ಕೋಟಿ ರೂಪಾಯಲ್ಲಿ 1 ಕೋಟಿ 10 ಜನದ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೌದಾ ಅಲ್ಲ? ಸೊ ಎಲ್ಲರಿಗೂ ಈಕ್ವಲ್ ಆಗಿ ಸಮಾನತೆಯಾಗಿ ಹಂಚಿಕೆ ಆಗ್ತಾ ಇದೆ ಹಣ ಅಲ್ಲಿ, ಅಲ್ವಾ? ಸೊ ಅದನ್ನ ಮಾಡೋ ಥರ ನೋಡ್ಕೊಳ್ಳೋನೆ ಒಬ್ಬ ಉದ್ಯಮಿ. ಓಕೆ, ನೆಕ್ಸ್ಟ್, ಲಿಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಆನ್ ಆಂಟ್ರಪ್ರಿನರ್. ಉದ್ಯಮಿಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಪ್ರಿಪೇರ್ಸ್ ವೇರಿಯಸ್ ಪ್ಲಾನ್ಸ್ ಫಾರ್ ಬಿಸ್ನೆಸಸ್. ಅವನ ವ್ಯಾಪಾರಕ್ಕೆ ಏನೇನು ಬೇಕೋ ಆ ರೀತಿಯಲ್ಲಿ ಯೋಜನೆಯನ್ನು ಮಾಡ್ತಾನೆ. ಆ್ಯಂಡ್ ಆರ್ಗನೈಸಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಅಂಶಗಳನ್ನು ಯೋಚನೆ ಮಾಡ್ತಾನೆ. ಸೊ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಕರೆಕ್ಟಾಗಿರೋವಂಥ ಒಂದು ನಿರ್ಧಾರಗಳನ್ನ ತಗೋತಾನೆ. ಕೋಆರ್ಡಿನೇಟ್ಸ್ ಥಿಂಗ್ಸ್ ಎಫೆಕ್ಟಿವ್ಲಿ, ಸೊ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಸಮನ್ವಯಗೊಳಿಸ್ತಾನೆ. ಓಕೆನಾ? ಸೊ ಏನಾದರೂ ಕೋಆರ್ಡಿನೇಟ್, ಒಂದು ಇಂಡಸ್ಟ್ರಿ ಅಂದ ತಕ್ಷಣ ಫಾರ್ಮರ್ ಜೊತೆ ಮಾತಾಡಬೇಕು, ಇಲ್ಲಿ ಮಾರುಕಟ್ಟೆ ಅವ್ರ ಜೊತೆ ಮಾತಾಡಬೇಕು, ಬಸ್ ಅವ್ರ ಜೊತೆ ಮಾತಾಡಬೇಕು, ಅಥವಾ ಟ್ರಕ್ ಅವ್ರ ಜೊತೆ ಮಾತಾಡಬೇಕು. ಸೊ ಈ ಥರ ಎಲ್ಲನೂ ಕರೆಕ್ಟಾಗಿ ಕ್ಲೀನಾಗಿ ಕೋಆರ್ಡಿನೇಟ್ ಮಾಡ್ತಾ ಹೋಗ್ತಾನೆ. ಹೊಸ ಮೆಥಡ್ಗಳನ್ನು, ಹೊಸ ವಿಧಾನಗಳನ್ನು ಪರಿಚಯ ಮಾಡ್ತಾನೆ. ಹ್ಯಾಂಡಲ್ಸ್ ಬಜೆಟ್ ಇನ್ ಕನ್ಸರ್ನ್, ಬಿಕಾಸ್ ಅವನು ಹಾಕಿರುವಂಥ ದುಡ್ಡು ಅಲ್ವಾ. ಸೊ ಹಾಗಾಗಿ ಆ ಬಜೆಟನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಅಂತ ಅನ್ಕೋತಾನೆ. ಬೇರ್ಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾನು 10 ರೂಪಾಯಿ ಹಾಕಿದ್ರೆ ನನಗೆ 100 ರೂಪಾಯಿ ಯಾವಾಗಲೂ ಬರುತ್ತೆ ಅಂತ ನಾನು ಅನ್ಕೊಳ್ಳೋದಕ್ಕಾಗೋದಿಲ್ಲ. ಇದರ ಟೈಮ್ಸ್ ವೇರ್ 0 ರೂಪೀಸು ಬರುತ್ತೆ, ಅಥವಾ ನಾನೇ ಕೈಯಿಂದ ಹಾಕಬೇಕಾಗಿ ಬರುತ್ತೆ. ಆಯಿತಾ? ಸೊ ಆ ರಿಸ್ಕ್ನ ತೊಗೋಬೇಕು. ಅನ್ಸರ್ಟನಿಟಿ ಅಂದ ತಕ್ಷಣ ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಯಾವಾಗ ಏನಾಗುತ್ತೋ ಅಂತ ಗೊತ್ತಾಗೋದಿಲ್ಲ. ಬಟ್ ಆದ್ರೂ ದೃಢವಾಗಿ ನಿಂತ್ಕೋಬೇಕು ಬಿಸ್ನೆಸ್ಗೆ ಅಂತ ಹೇಳಿದಾಗ. ಆಯಿತಾ? ಸೊ ಅದನ್ನು ಮಾಡ್ತಾನೆ. ಆ್ಯಂಡ್ ಆಲ್ಸೋ ಗಿವ್ಸ್ ಡೈರೆಕ್ಷನ್ಸ್,
ನಗಳನ್ನು ನೀಡುವುದು. ಓಕೆ, ಸೊ ಅವನು ಒಬ್ಬ ಲೀಡರ್ ಆಗಿರ್ತಾನೆ, ಅವನ ಕೆಳಗಡೆ ಎಷ್ಟು ಜನ ಇರ್ತಾರೆ, ಸೊ ಅವ್ರಿಗೆಲ್ಲ ಒಂದು ಪ್ರಾಪರ್ ಆಗಿರುವಂಥ ಒಂದು ಡೈರೆಕ್ಷನ್ನ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಥವಾ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಹೌಸಿಂಗ್, ವಸತಿ, ಎಜುಕೇಷನ್, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ ಅಭಿವೃದ್ಧಿ ಎಲ್ಲನೂ ಬರುತ್ತೆ. ರೂರಲ್ ಡೆವಲಪ್ಮೆಂಟ್ ಅಂದ ತಕ್ಷಣ ಒಂದು ರೈಲ್ವೆ ರೋಡ್ಗಳಿಂದ ಇರ್ಬೋದು, ಮನೆಗಳಿಂದ ಇರ್ಬೋದು, ಶಿಕ್ಷಣ ಎಜುಕೇಷನಿಂದ ಇರ್ಬೋದು, ಸೊ ಎಲ್ಲ ಡೆವಲಪ್ಮೆಂಟ್ನ ನೋಡ್ಕೊಳ್ಳೋ ಅಂಥದ್ದು. ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಕೆಪಬಿಲಿಟಿ, ಜ್ಞಾನ, ಕೌಶಲ್ಯ, ಸಾಮರ್ಥ್ಯ ಸುಧಾರಣೆ ಮಾಡುವಂಥದ್ದು, ಜಾಸ್ತಿ ಮಾಡುವಂಥದ್ದು. ಪ್ರಾಫಿಟಬಲ್ ಆ್ಯಂಡ್ ಅಟ್ರಾಕ್ಟಿವ್ ಆಕ್ಯುಪೇಷನ್ಸ್, ಲಾಭದಾಯಕ ಮತ್ತು ಆಕರ್ಷಕ ಉದ್ಯೋಗಗಳನ್ನು ನೀಡುವಂಥದ್ದು. ಬಿಕಾಸ್ ರೂರಲ್ ಇಂದ ಅರ್ಬನ್ಗೆ ಬರುವಂಥವ್ರು, ಊರುಗಳಿಂದ ಸಿಟಿಗೆ ಬರುವಂಥವ್ರು ಕಡಿಮೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಆಯಿತಾ? ಮೈಗ್ರೇಷನ್ ಆಫ್ ರೂರಲ್ ಟು ಸಿಟೀಸ್ ಕ್ಯಾನ್ ಬಿ ಅವಾಯ್ಡೆಡ್, ಅದೇ ನಾನು ಹೇಳಿದ್ದು. ರೂರಲ್ ಪೀಪಲ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಎಸೆನ್ಷಿಯಲ್ ಫೆಸಿಲಿಟೀಸ್, ಸೊ ಅಗತ್ಯವಾದಂಥ ಒಂದು ಸೌಲಭ್ಯಗಳ ಜೊತೆ ಒದಗಿಸ್ಬೇಕು ಅವ್ರನ್ನ. ಆವಾಗಲೇ ಅವ್ರಿಗೆ ಬೇಕಾಗಿರುವಂಥ ವಿಷಯಗಳಿಗೆ ಹೊರಗಡೆ ಬರೋದಿಲ್ಲ, ಅವ್ರ ಊರಿಂದ ಅಲ್ಲೇ ಇರ್ತಾರೆ. ಸೊ ಆ ಒಂದು ಊರಿನ ಒಂದು ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ ಆಗುತ್ತೆ. ಆಯಿತಾ? ಸ್ಮಾಲ್ ಸ್ಕೇಲ್ ಕಾಟೇಜ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ಇಂಪ್ರೂವ್, ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳ ಸುಧಾರಣೆ ಮಾಡ್ಬೋದು. ಆ್ಯಂಡ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ವಿಲೇಜರ್ಸ್, ಹಳ್ಳಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ನೀಡುವಂಥದ್ದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಗಾಂಧೀಜೀಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ವೆರಿ 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 ಇಂಪಾರ್ಟೆಂಟ್. ವಿಕೇಂದ್ರೀಕರಣ. ಸೊ ಡಿಸೆಂಟ್ರಲೈಸೇಷನ್ ಅಂದಿದ ತಕ್ಷಣ, ಇವಾಗ ನನ್ನ ಊರಲ್ಲಿ ನನಗೇನಾದರೂ ಸಮಸ್ಯೆ ಇದೆ ಅಂತಂದರೆ ಅದು ಇಲ್ಲೇ ಪರಿಹಾರ ಆಗ್ತಾ ಇದೆ. ಓಕೆನಾ? ನಾನು ಅದಕ್ಕೋಸ್ಕರ ನಾನು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹೋಗೋ ಅವಶ್ಯಕತೆ ಇಲ್ಲ, ನನ್ನ ಊರು ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಕೆಳಗಡೆ ಬಂದಂಥದ್ದೇ ಪಂಚಾಯತ್ ರಾಜ್. ಓಕೆನಾ ಮಕ್ಕಳೇ? ಸೊ ನಿಂಗೆ ಏನೇ ಸಮಸ್ಯೆ ಇದ್ರೂ ನಿನ್ನ ಊರಲ್ಲೇ ನೀನು ಪರಿಹಾರ ಮಾಡ್ಕೋಬೋದು. ದಟ್ ಈಸ್ ವೈ ಪಂಚಾಯತ್ ರಾಜ್ ಹ್ಯಾಸ್ ಕಮ್. ಆಯಿತಾ? ಅದರಲ್ಲಿ 3 ವಿಭಾಗ ಇದೆ. ಓಕೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್. ಓಕೆ, ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲಾ ಪಂಚಾಯತ್, ತಾಲೂಕ್ ಲೆವೆಲ್ ತಾಲೂಕ್ ಪಂಚಾಯತ್, ಆ್ಯಂಡ್ ಏನದು ವಿಲೇಜ್ ಗ್ರಾಮೀಣ ಲೆವೆಲ್ ಇಸ್ ಗ್ರಾಮ ಪಂಚಾಯತ್. ಇವು 3. ಅದು ಬಿಟ್ಟು ನಿಮಗೆ ಗ್ರಾಮ ಸ್ವರಾಜ್ಯ ಅನ್ನೋದಿದೆ. ಗಾಂಧೀಜಿಯವರು ಊರನ್ನ ಯಾವಾಗ ಗ್ರಾಮ ಸ್ವರಾಜ್ಯ ಅಂತಾರೆ ಅಂತ. ಓಕೆನಾ? ಸೊ ಆ ಒಂದು ಊರು ಸೆಲ್ಫ್ ರಿಲಯನ್ಸ್, ಸೆಲ್ಫ್ ಸಫಿಷಿಯೆಂಟ್ ಆ್ಯಂಡ್ ಪ್ರಾಸ್ಪರಸ್ ವಿಲೇಜ್ ಲೈಫ್ ಇಸ್ ಕಾಲ್ಡ್ ಗ್ರಾಮ ಸ್ವರಾಜ್. ಅಂದರೆ ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧಿ ಗ್ರಾಮಗಳನ್ನು ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೀತಾರೆ. ಅಂದರೆ ಸೆಲ್ಫ್ ರಿಲಯಂಟ್, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಓಕೆ, ನಾನು ಪಕ್ಕದ ಊರಿಗೆ ಹೋಗ್ಬೇಕು, ನಾನು ಸಿಟಿಗೆ ಹೋಗ್ಬೇಕು ಅಂತ ಏನಿಲ್ಲ. ಸೆಲ್ಫ್ ಸಫಿಷಿಯೆಂಟ್, ನನಗೆ ಎಷ್ಟು ಬೇಕೋ ನನ್ನ ಹತ್ರ ಅಷ್ಟಿದೆ. ನಾನು ಬೇರೆ ಊರುಗಳಿಂದ ಅಥವಾ ಬೇರೆ ದೇಶದಿಂದ ನಾನು ತರಿಸ್ಕೋಬೇಕು ಅನ್ನೋದು ಏನು ಇಲ್ಲ. ಆಯಿತಾ? ಸೊ ಅಂಥ ಒಂದು ಊರನ್ನ ಗಾಂಧೀಜಿಯವರು ಏನಂತ ಕರಿತಾಯಿದ್ರು? ಗ್ರಾಮ ಸ್ವರಾಜ್ಯ ಅಂತ ಕರಿತಾಯಿದ್ರು. ಓಕೆ, ಅಡ್ಮಿನಿಸ್ಟ್ರೇಷನ್ ಪವರ್ಸ್ ಟು ದ ವಿಲೇಜಸ್, ಗ್ರಾಮದ ಜನರಿಗೇನೆ ಆಡಳಿತದ ಅಧಿಕಾರ ಕೊಡುವಂಥದ್ದು. ಯಾರೋ ಇನ್ನೊಬ್ರು ಹೋಗಿ ಅಲ್ಲಿ ಹೋಗಿ ಆಡಳಿತ ಮಾಡಬೇಕು ಅಂತಂದರೆ ಅದಾಗೋದಿಲ್ಲ. ಅವ್ರ ಊರಿಗೆ ಏನು ಬೇಕೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪವರ್ ಕೊಡುವಂಥದ್ದು. ಆಯಿತಾ? ಡೆವಲಪಿಂಗ್ ದ ವಿಲೇಜ್ ಟು ವಿಲೇಜಸ್, ಸೊ ಗ್ರಾಮದ ಅಭಿವೃದ್ಧಿಯ ಜವಾಬ್ದಾರಿ ಗ್ರಾಮಸ್ಥರಿಗೆ ಕೊಡಬೇಕು. ಡಿಸೆಂಟ್ರಲೈಸೇಷನ್ ಎಂಡ್ಸ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಸೊ ವಿಕೇಂದ್ರೀಕರಣ ಎಲ್ಲ ರೀತಿಯ ಶೋಷಣೆಯನ್ನು ಕೊನೆಗಾಣಿಸುತ್ತೆ. ಆ್ಯಂಡ್ ಅಪ್ಹೋಲ್ಸ್ ಹ್ಯೂಮನ್ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಗ್ನಿಟಿ, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಎತ್ತಿ ಹಿಡಿಯುತ್ತೆ. ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ಘೋಷಣೆ ಮಾಡುತ್ತೆ. ಓಕೆನಾ? ಸೊ ಕಂಪ್ಯಾಷನ್ ಆ್ಯಂಡ್ ಕೋಆಪರೇಷನ್, ಸೊ ಬೇಸಿಕಲಿ ಇದು ಒಬ್ಬರು ಇನ್ನೊಬ್ಬರ ಜೊತೆ ಇರುವಂಥ ರೀತಿ ಏನಿದೆ ಅದನ್ನು ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳುವಂಥದ್ದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಗ್ರಾಮ ಸ್ವರಾಜ್ಯ. ನೆಕ್ಸ್ಟ್, ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಯೇತರ ಆದಾಯ ಮುಖ್ಯ ವಿಧಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅಪಾರ್ಟ್ ಫ್ರಮ್ ಲೈಕ್ ಜನರಲ್ ಆಗಿ ನಾವು ಡೈರೆಕ್ಟಾಗಿ ಕೊಡುವಂಥ ಟ್ಯಾಕ್ಸ್ ಬಿಟ್ಟು ಇನ್ಯಾವ್ಯಾವ ರೀತಿಯಲ್ಲಿ ಗೌರ್ಮೆಂಟ್ಗೆ ಇನ್ಕಮ್ ಇದೆ ಅಂತ ಕೇಳ್ತಾ ಇರೋವಂಥದ್ದು. ಆಯಿತಾ? ಸೊ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ರೈಲ್ವೇಸ್, ಆಯಿತಾ, ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಪಬ್ಲಿಕ್ ಸೆಕ್ಟರ್, ಇಂಡಸ್ಟ್ರೀಸು, ಕಾಯಿನ್ಸ್ ಆ್ಯಂಡ್ ಮಿಂಟ್ಸು ಮಾಡುವಂಥ ಸ್ಥಳ. ಸೊ ಇದರೆಲ್ಲದರಿಂದ ಬರುವಂಥ ಪ್ರಾಫಿಟ್ಸ್, ಬೆನಿಫಿಟ್ಸ್ ಏನಿದೆ ಅದು ಹೋಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್
ಬೇರೆ ಬೇರೆ ರೀತಿಯಾದಂಥ ಒಂದು ಶುಲ್ಕಗಳು ಮತ್ತು ದಂಡಗಳು ಆಯಿತಾ. ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಇಬ್ರು ಹೋಗ್ತಾ ಇದ್ರೆ, ಹಾಕ್ಕೊಂಡಿಲ್ಲ ಅಂತಂದರೆ ಫೈನ್ ಕಟ್ಟಿ ಅಂತ ಹೇಳ್ತಾರಲ್ಲ, ಸೊ ದಟ್ಸ್ ಆಲ್ಸೋ ಆ್ಯನ್ ಇನ್ಕಮ್ ಆ ಥರ ಆಯಿತಾ. ಸೊ ಟ್ಯಾಕ್ಸ್ ಬಿಟ್ಟು ಇವೆಲ್ಲ ಡಿಪಾರ್ಟ್ಮೆಂಟ್ಸಿಂದನೂ ಇನ್ಕಮ್ ಹೋಗ್ತಾ ಇದೆ ಅಂತ. ಓಕೆನಾ. ನೆಕ್ಸ್ಟು ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಪ್ರೈವೇಟ್ ಫಿನಾನ್ಸ್. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ವ್ಯತ್ಯಾಸನ ಉಲ್ಲೇಖಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಖಾಸಗಿ ವೈಯಕ್ತಿಯ, ಪಬ್ಲಿಕ್ ಸಾರ್ವಜನಿಕ. ನಂದು ಅಥವಾ ನಿಮ್ಮದು ಆ್ಯಸ್ ಎನ್ ಇಂಡಿವಿಜುವಲ್ ಅಂದರೆ ಪ್ರೈವೇಟ್ ಬರುತ್ತೆ, ಗೌರ್ಮೆಂಟದು ಸಾರ್ವಜನಿಕ ಬರುತ್ತೆ. ಓಕೆನಾ. ಪಬ್ಲಿಕ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ ಆರ್ ಒನ್ ಫ್ಯಾಮಿಲಿ. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಗೌರ್ಮೆಂಟ್, ಸರ್ಕಾರದ ಆದಾಯ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ್ದು. ಇಲ್ಲಿ ಪ್ರೈವೇಟಿಗೆ ಬರೋ ಅಷ್ಟೊತ್ತಿಗೆ ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ದ ಇನ್ಕಮ್ ಬಿಫೋರ್ ಹ್ಯಾಂಡ್ ಆ್ಯಂಡ್ ದೆನ್ ಸ್ಪೆಂಡ್ ಅಕಾರ್ಡಿಂಗ್ಲಿ. ಸೊ ತಮ್ಮ ಆದಾಯನ ಮೊದಲ ಲೆಕ್ಕ ಹಾಕಿ ಆ ನಂತರ ಅವರು ಖರ್ಚನ್ನು ಮಾಡ್ತಾರೆ. ಇಲ್ಲಿ ಆ ಥರ ಮಾಡೋಕ್ಕಾಗೋದಿಲ್ಲ. ಅವ್ರು ಫಸ್ಟ್ ಅವ್ರ ಖರ್ಚು ವೆಚ್ಚ ಎಷ್ಟು ಅಂತ ಲೆಕ್ಕ ಮಾಡಿ ಅದಾದಮೇಲೆ ಆದಾಯನ ಅದ್ರ ಪ್ರಕಾರ ಬರೆಸ್ಕೊಡ್ತಾರೆ. ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಇವಾಗ ನನ್ನ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅನ್ನೋದು ಏನಿಲ್ಲ. ಸೊ ಅದು ಗುಪ್ತವಾಗಿರುತ್ತೆ. ಬಟ್ ಇಲ್ಲಿ ಅವರು ಓಪನ್ ಆಗಿ ಹೇಳಬೇಕು, ನಾನು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಇದಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಲೆಜಿಸ್ಲೇಟಿವ್ ಹೌಸಸ್ಸಲ್ಲಿ ಅವರು ಡಿಸ್ಕಸ್ ಮಾಡಬೇಕು. ಓಕೆ. ಸೊ ವೆನ್ ಅನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಸೇವ್ಸ್ ಮನಿ ಇಟ್ ವಿಲ್ ಸಪ್ಲಿಮೆಂಟ್ ದಿಯರ್ ಪ್ರಾಸ್ಪ್ಯಾರಿಟಿ. ಅವರ ಪ್ರಗತಿಗೆ ಅಥವಾ ಏಳಿಗೆಗೆ ಹೆಲ್ಪ್ ಆಗುತ್ತೆ ಅವ್ರೇನಾದ್ರು ದುಡ್ಡನ್ನ ಫ್ಯೂಚರ್ಗೆ ಎತ್ತಿಟ್ಕೊಂಡಿದ್ರೆ. ಬಟ್ ಇಲ್ಲಿ ಪಬ್ಲಿಕ್ ಫಿನಾನ್ಸಲ್ಲಿ ಅದು ಆಗೋದಿಲ್ಲ. ಎಸ್ಪೆಷಲಿ ನಮ್ಮದು ಡೆವಲಪಿಂಗ್ ಕಂಟ್ರಿ ಇರೋದ್ರಿಂದ ನಾವೇನಾದರೂ ದುಡ್ಡನ್ನ ಎತ್ತಿಟ್ವಿ ಅಂತಂದರೆ ಡೆವಲಪ್ಮೆಂಟ್ ಅಭಿವೃದ್ಧಿ ನಾವು ಎಲ್ಲೂ ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಷ್ಟು ಖರ್ಚು ಮಾಡ್ತಾರೋ ಅಷ್ಟು ಅಭಿವೃದ್ಧಿಯನ್ನು ನಾವು ಕಾಣಬಹುದು. ಓಕೆನಾ. ಎಸ್ ಮಕ್ಕಳೇ, ಸೊ ಇಲ್ಲಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ 3 and 4 marks ಕ್ವೆಶನ್ಸ್, ಮೋಸ್ಟ್ ರಿಪೀಟೆಡ್ 3 and 4 mark ಕ್ವೆಶನ್ಸ್ ಮುಗೀತು. ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ರೀತಿಯಾದಂಥ ಒಂದು ರಿವಿಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ 1.5x 2x ಅಲ್ಲಿ ನೋಡಿ ಅಂತಲೇ ನಾನು ಹೇಳ್ತಾ ಇರೋವಂಥದ್ದು. ಬಟ್ ಕಂಪ್ಲೀಟಾಗಿ ನೋಡಿ, ಕ್ವೆಶನ್ಸ್ಗಳನ್ನ ನೋಡಿ, ಪಾಯಿಂಟ್ಸ್ಗಳೇನು, ಕೀವರ್ಡ್ಸ್ಗಳೇನು ಅಂತ ಅರ್ಥ ಮಾಡಿಕೊಂಡು ಎಕ್ಸಾಮ್ನ ಹೋಗಿ ಚೆನ್ನಾಗಿ ಬರೀರಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಲಾಸ್ಟ್ ಚಾನ್ಸ್ ಇದು, ನಿಮ್ಮ ಲಾಸ್ಟ್ ಎಕ್ಸಾಮ್ ಇದು. ಕಮ್ ಔಟ್ ವಿತ್ ಅ ಬಿಗ್ ಸ್ಮೈಲ್ ಆಯಿತಾ. ಬಂದು ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ, ಓಕೆ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಓಕೆ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.